ಶಾಂತಿ. ಇವತ್ತಿನ ಈ ಅವ್ಯಕ್ತ ಮುರಳಿ ಮಂಥನ ತರಗತಿಗೆ ಆಗಮಿಸಿರುವಂತಹ ಎಲ್ಲ ಬಾಬ್ದಾದಾರವರ ಕಣ್ಮಣಿಗಳು, ಹೃದಯ ಸಿಂಹಾಸನಧಾರಿಗಳು, ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಬಾಬ್ದಾದಾರವರ ಕಡೆಯಿಂದ ಹೃದಯಪೂರ್ವಕವಾದಂತಹ ಸ್ವಾಗತ. ಇವತ್ತಿನ ಮುರಳಿಯ ದಿನಾಂಕ ಒರಿಜಿನಲ್ ಡೇಟ್ 18 ಜನವರಿ 1999. ವರ್ತಮಾನ ಸಮಯದಲ್ಲಿ ಬಾಬ್ದಾದಾರವರು ಮಕ್ಕಳಿಂದ ಯಾವುದನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ? ಪುರುಷಾರ್ಥದ ವಿಷಯದಲ್ಲಿ ಇರಬಹುದು, ಸೇವೆಯ ವಿಷಯದಲ್ಲಿ ಇರಬಹುದು. ಪರಮಾತ್ಮ ನಮ್ಮಿಂದ ಯಾವ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ? ಅಥವಾ ಪರಮಾತ್ಮ ನಮ್ಮ ಮೂಲಕ ವಿಶ್ವ ಕಲ್ಯಾಣಕ್ಕೋಸ್ಕರ ಯಾವ ರೀತಿಯ ಸೇವೆಯನ್ನ ಮಾಡ್ತಾರೆ, ನಮ್ಮನ್ನ ಸಾಧನವಾಗಿ ಉಪಯೋಗ ಮಾಡಿಕೊಳ್ತಾರೆ ಹೇಳೋದನ್ನ ಇವತ್ತು ತಿಳ್ಕೊಳ್ಳೋಣ. ವರ್ತಮಾನ ಸಮಯದ ಪ್ರಮಾಣ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿ ಸಾಧನೆಯ ವಾಯುಮಂಡಲವನ್ನ ರೆಡಿ ಮಾಡಿ ಅಂತ ಹೇಳ್ತಾರೆ ಬಾಬಾ. ನಾವಿವತ್ತೇನು ಮಾಡ್ತಿದೀವಿ ಅಂತಂದ್ರೆ, ಭಗವಂತನನ್ನು ಉಪಯೋಗ ಮಾಡಿಕೊಂಡು ಸಾಧನಗಳನ್ನ ಸೇರಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬಾಬಾನ ಹತ್ರ ಹೇಳ್ತೀವಿ, ಬಾಬಾ ನನಗೆ ಮೊಬೈಲ್ ಬೇಕು, ಕಂಪ್ಯೂಟರ್ ಬೇಕು, ಬಿಲ್ಡಿಂಗ್ ಬೇಕು, ಧನ ಬೇಕು, ಆಸ್ತಿ ಪಾಸ್ತಿಗಳು ಬೇಕು. ಹೀಗೆ ವಿಭಿನ್ನವಾಗಿರುವಂತಹ ಸಾಧನಗಳನ್ನ ನಾವೇನ್ ಮಾಡ್ತಿದೀವಿ, ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಸೇವೆಯಲ್ಲೂ ಕೂಡ ಏನ್ ಮಾಡ್ತೀವಿ, ಬೇರೆಯವರಿಗೆ ಯಾವ್ದಾದ್ರು ಗಿಫ್ಟ್ ಅನ್ನ ಕೊಡುವಂಥದ್ದು, ಪಾಂಪ್ಲೆಟ್ಸ್ ಅನ್ನ ಕೊಡುವಂಥದ್ದು, ಈಶ್ವರಿಯ ಜ್ಞಾನವನ್ನು ತಿಳಿಸುವಂಥದ್ದು. ಹೀಗೆ ಸಾಧನದ ಮೂಲಕ ಬೇರೆಯವರಿಗೆ ಭಗವಂತನ ಪರಿಚಯ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ನು ಮೇಲೆ ಬಾಬಾ ಹೇಳ್ತಾರೆ, ನಿಮ್ಗೆ ಯಾವುದೇ ಸಾಧನಗಳ ಆಧಾರವಾಗಿ ನಿಮ್ಮ ಸಾಧನೆ ಇರಬಾರದು ಮತ್ತು ಸಾಧನೆಯ ವಾಯುಮಂಡಲವನ್ನು ರೆಡಿ ಮಾಡಿ. ಯಾರಾದ್ರೂ VIP ಬಾಬನ ಮನೆಗೆ ಬರ್ತಾರೆ ಅಂತಂದ್ರೆ ನಾವು ಡೆಕೋರೇಷನ್ ಮಾಡ್ತೀವಿ, ಒಳ್ಳೆ ಫರ್ನಿಚರ್ಗಳನ್ನು ಇಡ್ತೀವಿ, ಕ್ಲೀನ್ ಮಾಡ್ತೀವಿ, ಅವ್ರಿಗೆ ಉಡುಗೊರೆಯನ್ನು ಕೊಡ್ತೀವಿ, ವೆರೈಟಿ ಬ್ರಹ್ಮ ಭೋಜನ ರೆಡಿ ಮಾಡ್ತೀವಿ, ಅವರಿಗೆ ಸನ್ಮಾನ ಮಾಡ್ತೀವಿ. ಅದು ಇನ್ಮೇಲೆ ಬಾಬಾ ಹೇಳ್ತಾರೆ, ಭಗವಂತನ ಶಕ್ತಿ ನಿಮ್ಮ ಮೂಲಕ ವಾಯುಮಂಡಲದೆಲ್ಲ ಹರಡಿಬಿಟ್ಟು ಆ ವಾಯುಮಂಡಲದ ಪ್ರತಿಯೊಂದು ಕಣಕಣಗಳು ಕೂಡ ಪರಮಾತ್ಮನ ಶಕ್ತಿಯಿಂದ ಚಾರ್ಜ್ ಆಗಬೇಕು. ನಿತ್ಯ ನಿರಂತರವಾಗಿ ನಿಮ್ಮ ಮೂಲಕ ಪರಮಾತ್ಮನ ಶಕ್ತಿ ವಾಯುಮಂಡಲ ವಾತಾವರಣದ ಕಡೆಗೆ ಹೋಗ್ತಾ ಇರಬೇಕು. ಆ ವಾಯುವನ್ನ ಉಸಿರಾಡಿರುವಂಥವ್ರು, ಸ್ವೀಕಾರ ಮಾಡಿರುವಂತ ಮನುಷ್ಯಾತ್ಮರಿಗೆ ಪರಮಾತ್ಮನ ಶಕ್ತಿಯ ಪರಿಚಯದ, ಜ್ಞಾನದ, ಪ್ರತ್ಯಕ್ಷತೆಯ ಅನುಭವ ಆಗಬೇಕು. ಸಾಧನಗಳನ್ನ ಸೇರಿಸೋದಲ್ಲ, ಸಾಧನೆಯನ್ನ ಜಾಸ್ತಿ ಮಾಡಿ. ಅದನ್ನ ಮಾಡಬೇಕು ಅಂತಂದ್ರೆ ಮಕ್ಕಳೇ, ನಿಮ್ಮಲ್ಲಿ ಒಂದು ಬೇಹದ್ದಿನ ವೈರಾಗ್ಯ ವೃತ್ತಿ ಬರಬೇಕು. ಇದು ವೈರಾಗ್ಯ ಅಂತಂದ್ರೆ ಏನು? ಯಾವುದೋ ಒಂದು ವಸ್ತುವನ್ನ, ವಿಷಯವನ್ನ ನಾವು ಉಪಯೋಗ ಮಾಡಿ 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 ನಮ್ಗೇನಾಗ್ಬೇಕು, ಸಾಕಪ್ಪ ಇದು ಬೇಡ, ಅತಿ ಆಯ್ತು ಅಂತ ಬಿಟ್ಟು ಅನ್ಸ್ಬೇಕು. ಯಾವುದೋ ಒಂದು ಆಹಾರ ಸ್ವಲ್ಪ ತಿಂದ್ರೆ ಓಕೆ, ತುಂಬಾ ತಿಂದ್ಬಿಟ್ಟು ಏನಾಗುತ್ತೆ, ಅದು ಒಂದ್ ರೀತಿ ವಾಂತಿ ಬಂದಾಗ ಆಗ್ಬಿಡ್ತು. ಆಹಾರನು ಕೂಡ ಏನಾಗತ್ತೆ, ಅವಶ್ಯಕತೆ ಇದ್ದಷ್ಟು ತಿಂದ್ರೆ ಓಕೆ, ತೊಂದರೆ ಇಲ್ಲ. ತುಂಬಾ ಹೆಚ್ಚಿಗೆ ತಿಂದ್ರೆ ಹೊಟ್ಟೆ ತುಂಬ ಹೋಗ್ಬಿಡ್ತು, ಇನ್ನೂ ಹೆಚ್ಚಿಗೆ ತಿಂದ್ರೆ ಏನಾಗ್ಬಿಡ್ತು, ವಾಮಿಟ್ ಆಗ್ಬಿಡ್ತು. ಹಾಗೆ ಹೇಳ್ತಾರೆ, ವೈರಾಗ್ಯ ಯಾವಾಗ ಬರ್ತದೆ ಮಕ್ಕಳೇ? ನೀವು ಯಾವ ವಸ್ತುವನ್ನ ಉಪಯೋಗ ಮಾಡ್ತಿದ್ದೀರೋ
ಅದಕ್ಕಿಂತ ಚೆನ್ನಾಗಿರುವಂತ ಬೇರೆ ವಸ್ತು, ವ್ಯಕ್ತಿ, ವಿಷಯ ಸಿಕ್ಕಿದಾಗ ಅದರಲ್ಲಿ ನಿಮ್ಗೆ ವೈರಾಗ್ಯ ಬರ್ತದೆ. ಮೊದಲು ಮಣ್ಣಿನ ನೆಲದಲ್ಲಿ ಇರ್ತಾ ಇದ್ರಿ, ಖುಷಿಯಾಗಿದ್ರಿ. ಸಿಮೆಂಟ್ ನೆಲ ಬಂತು, ಮಣ್ಣಿನ ನೆಲದ ಮೇಲೆ ವೈರಾಗ್ಯ ಬಂತು. ಟೈಲ್ಸ್ ನೆಲ ಬಂದಾಗ ಸಿಮೆಂಟ್ ನೆಲದ ಮೇಲೆ ವೈರಾಗ್ಯ ಬಂದ್ಬಿಡ್ತದೆ ಅಲ್ವಾ? ಒಬ್ಬರೇ ಇದ್ದಾಗ ಮದ್ವೆ ಆಗ್ಬೇಕು ಅಂತ ಅನ್ಸತ್ತೆ, ಮದ್ವೆ ಆದ್ಮೇಲೆ ಮಕ್ಕಳಾಗ್ಬೇಕು ಅಂತ ಅನ್ಸತ್ತೆ, ಮಕ್ಕಳಾದ್ಮೇಲೆ ಸ್ವಂತ ಮನೆ ಬೇಕು ಅಂತ ಅನ್ಸತ್ತೆ. ಹೀಗೆ ಇಚ್ಛೆಗಳು ನಮ್ಮಲ್ಲಿ ಎಂದೂ ಕೂಡ ನಿಲ್ಲೋದಿಲ್ಲ ಆತ್ಮೀಯರೇ. ಇಷ್ಟು ಸಲ ನನ್ನ ಈಶ್ವರಿ ಜೀವನದಲ್ಲಿ ನಾನು ನೋಡಿದ್ದೇನೆ. ಸೇವಾ ಕೇಂದ್ರದಲ್ಲಿ ನಿಮಿತ್ತ ಟೀಚರ್ ಕೇಳ್ತಾರೆ, ಮೌಂಟ್ ಅಬುನಲ್ಲಿ ಬಾಬಾರವರ ಮಿಲ್ನ ಇದೆ, ಯಾರ್ಯಾರು ಬರ್ತೀರಾ? ಯಾರ್ದು ಹೆಸರು ಬರೋದೇ ಇಲ್ಲ. ಕೇಳಿದ್ರೆ ಮನೆಯವ್ರಿಗೆ ಕೇಳ್ಬಿಟ್ಟು ಹೇಳ್ತೀವಿ ಅಂತ. 15 ದಿನ ಆಯ್ತು, ಯಾರ್ದು ಸುದ್ದಿ ಇಲ್ಲ ಅಂತ ಅಕ್ಕೋರು ಏನ್ ಹೇಳ್ತಾರೆ, ಈ ಸಲ ಮೌಂಟ್ ಅಬು ಹೋಗ್ಬೇಕಾದ್ರೆ ಕಾಶಿ, ಪ್ರಯಾಗ್, ಅಯೋಧ್ಯ, ಅಹಮದಾಬಾದ್ ಎಲ್ಲ ನೋಡ್ಕೊಂಡು ಬರ್ತೀವಿ ಅಂತಂದ್ರೆ ಅದೇ ದಿನ ಎಲ್ಲರೂ ದುಡ್ಡು ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಬಿಡ್ತಾರೆ. ಅದೇನರ್ಥ? ನಿಮಗೆ ಸಾಧನೆಯ ಮೂಲಕ ವಾಯುಮಂಡಲ ಮಾಡುವಂತ ಕಾರ್ಯಕ್ಕಿಂತ ನೀನು ಊರು ಸುತ್ತಬೇಕು, ನೋಡ್ಬೇಕು, ತಿರುಗಬೇಕು, ಊಟ ಮಾಡಬೇಕು ಹೇಳುವಂತ ಆಸಕ್ತಿ ಇದೆ ಅಂತ ತಾನೇ ಅರ್ಥ. ಅಂದ್ರೆ ನಾನು ಮೌಂಟ್ ಅಬುಗೆ ಹೋಗ್ಬಿಟ್ಟು ಅಲ್ಲಿ ವಾತಾವರಣವನ್ನು ರೆಡಿ ಮಾಡಿ ಅಲ್ಲಿ ಬಂದಿರುವಂತ ಆತ್ಮಗಳಿಗೆ ಈಶ್ವರಾನುಭೂತಿ ಮಾಡಿಸ್ಬೇಕು ಹೇಳೋದಕ್ಕಿಂತ ನಾನು ಹೋಗ್ಬಿಟ್ಟು ಊರು ಸುತ್ಕೊಂಡು ನೋಡ್ಕೊಂಡು ಬರಬೇಕು ಹೇಳುವಂತ ಇಚ್ಛೆ ನಮ್ಮಲ್ಲಿ ಇದೆ. ಅಂದಮೇಲೆ ಯಥಾರ್ಥವಾಗಿ ಪರಮಾತ್ಮನ ಪ್ರೀತಿಯ ಸ್ನೇಹದ ಅನುಭವವನ್ನು ನಾವು ಮಾಡಿಲ್ಲ ಅಂತ ಅರ್ಥ ಆತ್ಮೀಯರೇ. ಅದಕ್ಕಾಗಿ ನಮಗೆ ನಮ್ಮ ಮೊಮ್ಮಕ್ಕಳಿಗೆ ಅದನ್ನು ಮಾಡ್ಕೊಡ್ಬೇಕು, ಮಕ್ಕಳಿಗೆ ಮಾಡ್ಕೊಡ್ಬೇಕು, ನನಗೆ ಬಿಲ್ಡಿಂಗ್ ಬೇಕು ಹೇಳೋದಕ್ಕಿಂತ ಏನ್ ಬರ್ಬೇಕು ನಮ್ಮಲ್ಲಿ? ಪರಮಾತ್ಮನ ಪ್ರೀತಿಯ ಅನುಭವ ಪ್ರಪಂಚದ ಪ್ರತಿಯೊಂದು ಆತ್ಮಗಳಿಗೆ ಆಗಬೇಕು. ಈ ಪ್ರಪಂಚದಲ್ಲಿ ಸರ್ವಶ್ರೇಷ್ಠವಾದ ಸುಖವನ್ನ ಕೊಡುವಂತ ಶಕ್ತಿ ಪರಮಾತ್ಮನಲ್ಲಿದೆ. ಆ ಸುಖ ಸಿಕ್ಕಿದಾಗ ಬೇರೆ ಎಲ್ಲ ಸುಖ ನಿಮ್ಗೆ ಏನ್ ಅನ್ಸುತ್ತೆ? ಸಪ್ಪೆ ಅಂತ ಅನ್ಸತ್ತೆ. ಹದ್ದಿನ ವೈರಾಗ್ಯ ಅಲ್ಲ. ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ? ಹದ್ದಿನ ವೈರಾಗ್ಯ ಮಾಡ್ಬಿಡ್ತೀವಿ. ಕೆಲವು ಸಾಧು ಸನ್ಯಾಸಿಗಳು ಏನ್ ಮಾಡ್ತಾರೆ? ಮನೆ ಮಠ ಬಿಟ್ಬಿಟ್ಟು ಕಾಡಿಗೆ ಹೋಗ್ಬಿಡ್ತಾರೆ. ಕಾಡಿಗೆ ಹೋಗಿ ತಪಸ್ ಮಾಡ್ಬೇಕಾದ್ರೆ ಸಂಸಾರನೇ ನೆನಪಿಗೆ ಬರ್ತದೆ. ಹಾಗೆ ನಾವು ಲೌಕಿಕದಿಂದ ಹೊರಗಡೆ ಬಂದ್ಬಿಡ್ತೀವಿ, ಅಲೌಕಿಕದಲ್ಲಿ ಬಂದ್ಬಿಡ್ತೀವಿ, ಅಲ್ಲಿ ಸೇವೆಯ ಬಂಧನದಲ್ಲಿ ಬಂದ್ಬಿಡ್ತೀವಿ. ಅವರು ಇದ್ರಲ್ಲಿ ಇಷ್ಟು ಜನ ಕ್ಲಾಸಿಗೆ ಬರ್ತಾರೆ, ಅವ್ರ ಕ್ಲಾಸ್ಗೆ ಇಷ್ಟು ಜನ ಕೇಳ್ತಾರೆ. ಅಲ್ಲಿ ನಾವೇನ್ ಮಾಡ್ತೇವೆ? ಹದ್ದಿನಲ್ಲಿ ಸಿಕ್ಕಾಕೊಂಡ್ಬಿದ್ಬಿಡ್ತೀವಿ. ಬಾಬಾ ಹೇಳ್ತಾರೆ, ಸೇವೆ ಇರಬಹುದು, ಸೇವೆಯ ಫಲ ಇರಬಹುದು, ಪುರುಷಾರ್ಥ ಇರಬಹುದು, ಇದ್ರ ಯಾವುದರ ಕಡೆನೂ ಕೂಡ ನಿಮ್ಮ ಸೆಳೆತ ಹೇಳುವಂತದಿರಬಾರದು. ಏನು ಬೇಡ, ಭಗವಂತನ ಪ್ರೀತಿಯ ಅನುಭವ ಒಂದು ಬಿಟ್ರೆ ಅಂತಂದ್ರೆ ಆ ಸಾಧನೆ. ಹಾಗಂದ್ರೆ ಸಾಧನೆ ಅಂತಂದ್ರೆ ಏನು? ನಿಮ್ಮ ಮೂಲಕ ಪರಮಾತ್ಮನ ಶಕ್ತಿ ಹೊರ ಹೊಮ್ಮಬೇಕು, ಅದು ಸಾಧನೆ. ಬಾಬನ ಮಗು ಆದ್ಮೇಲೆ ಬಾಡಿಗೆ ಮನೆ, ಸ್ವಂತ ಮನೆ ಮಾಡಿದೆ, ನಡ್ಕೊಂಡು ಹೋಗ್ತಾ ಇದ್ದೆ, 2 ವೀಲರ್ ಬಂತು, 3 ವರ್ಷದ ಕಾರ್ ಬಂದಿದೆ. ಮೊದಲು ನನ್ನ ಹತ್ರ ಒಂದು 10 ಗ್ರಾಮ್ ಚಿನ್ನ ಇತ್ತು, 50 ಗ್ರಾಮ್ ಆಗಿದೆ. ಅದು ಸಾಧನ ಆಯ್ತು, ಸಾಧನೆ ಅಲ್ಲ ಅಲ್ವಾ? ಎಷ್ಟು ಜನ ನೀವು ಮಕ್ಕಳಿಗೆ ಅಂದ್ರೆ ಬಾಬನ ಮಕ್ಕಳನ್ನಾಗಿ ಮಾಡಿದಿರಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಅವರನ್ನು ಎಷ್ಟು ಈಶ್ವರಾನುಭೂತಿಯನ್ನ ಮಾಡಿಸಿದಿರಿ, ಎಷ್ಟು ಸಲ ಮೌಂಟ್ ಅಬು ಕರ್ಕೊಂಡು ಹೋಗಿದ್ದೀರಲ್ಲ, ಈಶ್ವರನ ಶಕ್ತಿಯ ಅನುಭವ ಆತ್ಮಗಳಿಗೆ ಎಷ್ಟರ ಮಟ್ಟಿಗೆ ಆಗಿದೆ, ಇದನ್ನ ಚೆಕ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಇನ್ನು ಮೇಲೆ ಬಾಬನ ಮಕ್ಕಳು ಈ ವಾಯುಮಂಡಲದ ಆಧಾರದಲ್ಲಿ ಆಗ್ತಾರೆ. ಯಾಕಂದ್ರೆ ಆತ್ಮೀಯರೇ, ಇವತ್ತು ಲೌಕಿಕದಲ್ಲಿ ಕೆಲವೊಬ್ಬರು ಪದ್ಮಾಪದಿಗಳು ಇದ್ದಾರೆ, ಕೋಟ್ಯಾಧೀಶ್ವರರು ಇದ್ದಾರೆ, ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ, ಆದ್ರೂ ಕೂಡ ಅವರು ಸಂತೃಪ್ತರಾಗಿಲ್ಲ. ಇನ್ನು ಬೇಕು 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 ಹೇಳುವಂತ ಮನೋಭಾವ ಇದೆ. ಅದರಲ್ಲಿ ಆತ್ಮ ಸಂತೃಪ್ತವಾಗ್ಲಿಕ್ಕೆ ಸಾಧ್ಯವಿಲ್ಲ. ಆತ್ಮ ಸಂತೃಪ್ತ ಆಗುವುದು ಯಾವಾಗ ಗೊತ್ತಾ? ನಿಮ್ಮ ಮೂಲಕ ಸತ್ಯವಾದ ಪರಮಾತ್ಮನ ಮೂಲ ಸ್ವರೂಪ ಹೋಗ್ಬಿಟ್ಟು ಆ ಆತ್ಮಗಳಿಗೆ ಆ ಆಹಾರ ಸಿಕ್ಕಿದಾಗ, ಅದನ್ನ ಅನುಭವ ಮಾಡಿದಾಗ ಅವ್ರಿಗೆ ಗೊತ್ತಾಗತ್ತೆ ಸತ್ಯವಾದಂತಹ ಜೀವನ, ಸತ್ಯವಾದ ಮಾನವೀಯ ಜೀವನ ಏನು, ನಾವು ಯಾಕೆ ಈ ಭೂಮಿಗೆ ಬಂದಿದ್ದೇವೆ, ನಿಜವಾದಂತ ಶಾಂತಿ ಸುಖ ಏನು ಅಂತ ಬಿಟ್ಟು ಅವರಿಗೆ ಗೊತ್ತಾಗತ್ತೆ. ಅದಕ್ಕಾಗಿ ಆ ರೀತಿ ಸೇವೆ ಮಾಡುವಂತ ಅವಶ್ಯಕತೆ, ಸಮಯ ಈಗ ಬಂದಿದೆ. ಅದಕ್ಕೆ ನೀವು ಸನ್ನದ್ಧರಾಗಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂತ ಬಾಬಾ ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಸ್ನೇಹ ಸಾಗರ ಬಾಬ್ ದಾದಾರವರು ತನ್ನ ಅತೀ ಸ್ನೇಹಿ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಸ್ನೇಹಿತರಂತಂದು ಯಾರು? ಭಗವಂತ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಅವಶ್ಯಕತೆ, ಕಾರ್ಯಕ್ರಮಗಳು ಇದ್ದಾಗ
ನೀವು ಕರೀದೇ ಇದ್ರು ಕೂಡ, ವಿಷಯ ತಿಳಿಸದೇ ಇದ್ರು ಕೂಡ ಅವರು ನಿಮ್ಮ ಮನೆಗೆ ಬಂದು ನಿಮ್ಮ ಕಾರ್ಯಕ್ಕೆ ಸಹಯೋಗವನ್ನ ಕೊಡಬೇಕು. ಬಂದ್ಮೇಲೆ ನೀವು ಹಂಗ ಮಾಡಿ ಹಿಂಗ್ ಮಾಡಿ ಅಂತ ನೀವು ಹೇಳೋದಲ್ಲ, ಅವರು ಬಂದ್ಬಿಟ್ಟು ಕಾರ್ಯವನ್ನ ಮಾಡಬೇಕು, ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಅವರಿಗೆ ಸ್ನೇಹಿತರು ಅಂತ ಹೇಳ್ತಾರೆ. ಅವಶ್ಯಕತೆ ಇದ್ದಾಗ ಯಾವ ಆತ ಬಂದು ಸಹಯೋಗವನ್ನ ಮಾಡ್ತಾರೋ ಅವನೇ ನಿಜವಾದಂತ ಸ್ನೇಹಿತ. ನಿಮ್ ಕೈಕಾಲು ಗಟ್ಟಿ ಇದ್ದಾಗ, ನಿಮ್ಮ ಹತ್ರ ಹಣ ಇದ್ದಾಗ ಊಟ ತಿಂಡಿ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಹೋಗೋನ್ ಸ್ನೇಹಿತ ಅಲ್ಲ. ನಿಮಗೆ ಕಷ್ಟ ಕಾಲದಲ್ಲಿ ಯಾರು ಸಹಾಯವನ್ನ ಮಾಡ್ತಾನೋ, ಅವನ ಹಣವನ್ನ ಖರ್ಚು ಮಾಡ್ತಾನೋ, ನಿಮ್ಮನ್ನ ಆ ಸಮಸ್ಯೆಯನ್ನು ಹೊರಗಡೆಗೆ ತರ್ತಾನೋ ಅವನು ನಿಜವಾದಂತ ಸ್ನೇಹಿತ. ಆದ್ಮೇಲೆ ಈಗ ಪರಮಾತ್ಮನ ಪಾತ್ರ ಏನು, ಪರಮಾತ್ಮನ ಕರ್ತವ್ಯ ಏನು, ಪರಮಾತ್ಮನಿಗೆ ಭಗವಂತ ಮಕ್ಕಳ ಯಾವುದರ ಅವಶ್ಯಕತೆ ಇದೆ, ಇದನ್ನು ತಿಳ್ಕೊಂಡು ನಾವು ಪರಮಾತ್ಮನ ಹತ್ರ ಹೋಗಿ ನಮ್ಮ ಮನಸ್ಸನ್ನು ಪರಮಾತ್ಮನಿಗೆ ಕೊಡುವುದರ ಮೂಲಕ ಮೂರೂ ಲೋಕದ ಮೇಲೆ, ಹೇಳ್ತಾರೆ ವಿಧಿ ಏನು ಅಂತಂದ್ರೆ ಕೊನೆಯಲ್ಲಿ ಹೇಳಿದ್ದಾರೆ, ಪರಮಧಾಮದಲ್ಲಿ ಕೂತ್ಕೊಂಡು ಎಲ್ಲ ಆತ್ಮಗಳ ಪ್ರತಿ ದಯಾಭಾವನೆ ಬರಲಿ ಬಾಬಾ, ಈ ಆತ್ಮನಿಗೆ ಸತ್ಯವಾದ ಪ್ರೀತಿಯ ಅನುಭವವನ್ನ ಮಾಡಿಸು, ಅಲ್ಲಿ ಬಂದು ಕೂತ್ಕೊಳ್ಳಿ ಮಕ್ಕಳೇ, ನಾನು ನೋಡ್ಕೊಳ್ತೇನೆ. ಈ ರೀತಿ ಸ್ನೇಹಿ ಮಕ್ಕಳು, ಅತಿ ಸ್ನೇಹಿ ಮಕ್ಕಳು ಬಾಬಾ ಬಂದ್ಬಿಟ್ಟು ಈ ಸೇವೆ ಮಾಡು ಈ ಸೇವೆ ಮಾಡು ಅಂತ ಹೇಳೋದಲ್ಲ. ನನ್ನ ಮನೆ, ಈಗ ನಿಮ್ಮ ಮನೇಲಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಯಾರಾದ್ರೂ ನಿಮ್ಗೆ ಹೇಳ್ಬೇಕಾ? ಇಲ್ಲ ಅಲ್ವಾ? ಬೆಳಿಗ್ಗೆ ಎದ್ಬಿಟ್ಟು ನಿಮ್ಮ ಜವಾಬ್ದಾರಿಯನ್ನ, ನಿಮ್ಮ ಕರ್ತವ್ಯವನ್ನ ನಿಮ್ಮ ಪರಿವಾರದವರಿಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಮಕ್ಕಳಿಗೆ ನೀವು ಮಾಡ್ತೀರಲ್ವಾ, ನನ್ನ ಕೆಲಸ ನಾನು ಮಾಡ್ಬೇಕು ಅಂತ. ಅದೇ ರೀತಿ ನನ್ನ ತಂದೆ, ನನ್ನ ಯಜ್ಞ, ನನ್ನ ವಿಶ್ವ ನಾನು ಮಾಡ್ಬೇಕು ಅಲ್ವಾ? ನೀವು ಮನಸಾ ಸೇವೆಯನ್ನ ಮಾಡಿದಾಗ ನಿಮ್ಗೆ ಅಪೋಸಿಷನ್ ಬರೋದಿಲ್ಲ, ಯಾರು ನಿಮ್ಗೆ ಪ್ರಶ್ನೆಯನ್ನ ಕೇಳೋದಿಲ್ಲ. ಕೇವಲ ಭಗವಂತನ ಶಕ್ತಿಯನ್ನ ವಿಶ್ವದ ಕಡೆ ಕಳಿಸ್ಲಿಕ್ಕೆ ನೀವು ಕೇವಲ ಸಾಧನ ಆದ ಸಾಕು. ವಿಶೇಷವಾಗಿ ಇವತ್ತು 18 ಜನವರಿ ಅಂತಂದ್ರೆ ಬ್ರಹ್ಮ ಬಾಬಾರವರ ಸ್ಮೃತಿ ದಿನ. ಬೆಳಗಿಂದ ಅಮೃತ ವೇಳೆಯಿಂದ ಮಕ್ಕಳು ಬಾಬಾ ಥ್ಯಾಂಕ್ ಯು ಅಂತ ಹೇಳ್ತಿದಾರಂತೆ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತ ಹೇಳ್ತಿದಾರಂತೆ. ನೀನು ಸಂಪೂರ್ಣ ಆಗಿರುವಂತ ದಿನ ನಮ್ಮನ್ನು ಸಂಪೂರ್ಣನಾಗಿ ಮಾಡು ಅಂತ ಹೇಳ್ತಾರಂತೆ. ಕೆಲವರು ಗ್ರೀಟಿಂಗ್ಸ್ ಗಳನ್ನು ಕಳಿಸ್ತಾ ಇದ್ದಾರೆ, ಕೆಲವರು ಟೋಲಿಗಳನ್ನು ಕಳಿಸ್ತಾ ಇದ್ದಾರೆ, ಕೆಲವರು ಶುಭಾಶಯಗಳನ್ನು ಕಳಿಸ್ತಾ ಇದ್ದಾರೆ, ಕೆಲವರು ಇಮೇಲ್ಗಳನ್ನು ಕಳಿಸ್ತಾ ಇದ್ದಾರೆ. ಅವರ ಭಾವಕ್ಕೆ ತಕ್ಕಾಗಿ ಬಾಬಾ 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 ಅಂತ ಹೇಳ್ತಾರೆ. ಇವತ್ತಿನ ದಿನ ವಿಶೇಷ ಏನು ಅಂತಂದ್ರೆ, ಯಜ್ಞದಲ್ಲಿ ಒಂದು ಹಂತದಲ್ಲಿ ಸೇವೆ ಹೇಳುವಂಥದ್ದು ಪರಿವರ್ತನೆ ಆಗಿರುವಂಥದ್ದು, ಬೀಗದಿನಲ್ಲಿ ಪರಿವರ್ತನೆ ಆಗಿರುವಂತ ಒಂದು ದಿನ. ಬ್ರಹ್ಮ ಬಾಬಾರವರು ಅವ್ಯಕ್ತ ರೂಪವನ್ನ ಧಾರಣೆ ಮಾಡಿ ಮಕ್ಕಳ ಪ್ರತಿಯೊಂದು ಕರ್ಮಕ್ಕೂ ಪ್ರತಿಯೊಂದು ಸೇವೆಗೂ ಬೆನ್ನೆಲುಬಾಗಿ ಸೇವೆಗೆ ಜೊತೆಯ ಆಗಿರುವಂತ ಒಂದು ಸಮಯ ಕ್ಷಣ. ಬ್ರಹ್ಮ ಬಾಬಾರವರು ಪ್ರಕಾಶ್ ಮಣಿ ದಾದಿಯವರ ಕೈಯನ್ನ ಹಿಡಿದು ತನ್ನ ಎಲ್ಲ ಶಕ್ತಿಯನ್ನ ಕೇವಲ ಪ್ರಕಾಶ್ ಮಣಿ ದಾದಿಯವರಿಗಲ್ಲ, ಪೂರ್ತಿ ಯಜ್ಞವತ್ಸರಿಗೆ, ಈಗ ನಮಗೂ ಕೂಡ ಎಲ್ಲರಿಗೂ ತನ್ನ ಎಲ್ಲ ಒಂದು ಸಾಧನೆಯನ್ನ ಟ್ರಾನ್ಸ್ಫರ್ ಮಾಡಿರುವಂತ ದಿನ. ಮಕ್ಕಳೇ, ಇವತ್ತು ನಿಮ್ಮ ಎದುರುಗಡೆಗೆ ನಿಮಿತ್ತ ಆತ್ಮರು ಕಾಣಬಹುದು, ಸೇವಾಧಾರಿಗಳು ಕಾಣಬಹುದು. ಆದ್ರೆ ನಿಮ್ಮ ಹಿಂದ್ಗಡೆ ಹೇಗೆ ನೆರಳಿದೆಯೋ ಅದೇ ರೀತಿ ಸರ್ವ ಬಾಬಾರವರ ಮಕ್ಕಳ ಈಶ್ವರಿ ಸೇವೆಯಲ್ಲಿ ನೆರಳಿನ ಸಮಯದ ಸಮಾನ ಸದಾ ಬ್ರಹ್ಮ ಬಾಬಾ ಇದ್ದಾರೆ. ಪ್ರತಿಯೊಂದು ಕರ್ಮದಲ್ಲೂ ಈಶ್ವರಿ ಸೇವೆಯಲ್ಲಿ ಇದ್ದಾರೆ, ಸಹಯೋಗವನ್ನ ಕೊಡ್ತಾ ಇದ್ದಾರೆ. ಶಿವಬಾಬಾ ಅಂತೂ ಇದ್ದೇ ಇದ್ದಾರೆ, ಬ್ರಹ್ಮ ಬಾಬಾನು ಕೂಡ ಇದ್ದಾರೆ. ಈ ಗ್ಯಾರಂಟಿಯನ್ನ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ. ಹೀಗೆ ಬಾಬಾ ಮತ್ತು ನೀವು ಇಬ್ರೂ ಸೇರಿಬಿಟ್ಟು ಏನ್ ಮಾಡುವಂಥದ್ದು, ಈಶ್ವರಿಯ ಸೇವೆಯನ್ನ ನಿರಂತರವಾಗಿ ಮಾಡುವಂತ ಒಂದು ಸಮಯ. ಜೊತೆಯಲ್ಲಿ ಬಾಬಾ ಏನ್ ಹೇಳ್ತಾರೆ, ಇವತ್ತಿನ ಒಂದು ವಿಶೇಷತೆ ಏನು ಅಂತಂದ್ರೆ, ಪ್ರತಿದಿನ ನಮಗೆ ಬಾಬಾ ವರದಾನವನ್ನ ಕೊಡ್ತಾರೆ. ವರದಾನ ಯಾವಾಗ ಸಿಗತ್ತೆ? ಒಂದು ಪುರುಷಾರ್ಥ ಮಾಡಬೇಕು, ಇಲ್ಲ ಸೇವೆ ಮಾಡಬೇಕು, ಅಥವಾ ಸಾಧನೆ ಮಾಡಬೇಕು, ಅಥವಾ ತಪಸ್ಸನ್ನ ಮಾಡಬೇಕು. ಅದು ಮಾಡ್ದಾಗ ತಾನೇ ಸಿಗ್ತದೆ. ಪುರುಷಾರ್ಥ ಮಾಡಿ ಫಲ ಸಿಗೋದು ಬೇರೆ, ಡೈರೆಕ್ಟ್ ಆಗಿ ಪರ್ಮಿಷನ್ ಇಲ್ದೇನೆ ನಮ್ಗೆ ಬೇಕಾಗಿರೋದು ತಗೊಂಡು ಬರೋದು ಬೇರೆ. ಹಂಗಂದ್ರೆ ಏನಣ್ಣವ್ರೆ, ನೋಡಿ, ಯಾವುದೋ ಒಂದು ವ್ಯಕ್ತಿ ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗ್ತಾನೆ. ಅವನು ಕೆಲಸವನ್ನ ಮಾಡಿಬಿಟ್ಟು ಸಂಬಳನೋ ಹಣನೋ ಉಡುಗೊರೆನೋ ತಗೊಂಡು ಬರೋದು ಬೇರೆ, ಸರಿನಾ? ಎದುರುಗಡೆ ವ್ಯಕ್ತಿಯಿಂದ. ಇನ್ನೊಬ್ರು ಏನ್ ಮಾಡ್ತಾರೆ, ರಿಲೇಷನ್ಸ್ಗಳು ಹೋಗಿರ್ತಾರೆ, ಸಂಬಂಧಿಗಳು ಸ್ನೇಹಿತರು ಹೋಗಿರ್ತಾರೆ.
ಅವರು ಹೋಗ್ಬಿಟ್ಟು ಅವರ ಮನೆ ಎಲ್ಲ ಜವಾಬ್ದಾರಿಯನ್ನ ಕೆಲಸ ಕಾರ್ಯವನ್ನ ನೋಡ್ಕೊಳ್ತಾರೆ. ನೋಡ್ಕೊಂಡಾಗ ಅಲ್ಲಿರುವಂತ ವಸ್ತುವನ್ನ ಅವರು ಸ್ನೇಹಿತನಿಗೆ ಕೇಳ್ದೇನೆ ಎತ್ಕೊಂಡು ಬರುವಂತ ಅಧಿಕಾರ ಅವರಿಗಿರ್ತದೆ. ಅವ್ರು ಮಾಡಿರುವಂತ ಕೆಲಸಕ್ಕೆ ಫಲ ಅಲ್ಲ, ಅದು ಸಂಬಂಧ, ಸ್ನೇಹಿತತನ, ಸರಿಸಮಾನ ಭಾವ, ಜವಾಬ್ದಾರಿಯನ್ನು ಸರಿಸಮಾನವಾಗಿ ಅವರು ನಿರ್ವಹಣೆ ಮಾಡಿ ಅಲ್ಲಿರುವಂತ ಫಲವನ್ನ ಏನು ಮಾಡುವಂಥದ್ದು ಸಹಜವಾಗಿ ತೆಗೆದುಕೊಂಡು ಬರುವಂತ. ಅಂದ್ರೆ ನಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟು ತುಂಬಾ ಪರಿಶ್ರಮದಿಂದ ಅಲ್ಲಿಟ್ಟು ಕಾಮೆಂಟಿಯನ್ನ ಮಾಡಿ ಹಾಡ್ ಹಾಕಿ ರೆಡ್ ಲೈಟ್ ಹಾಕಿ ಫೋಟೋ ಹಾಕಿ ತುಂಬಾ ಪರಿಶ್ರಮ ಪಟ್ಬಿಟ್ಟು ಭಗವಂತನ ಶಕ್ತಿ ಪಡ್ಕೊಳ್ಳೋದು ಬೇರೆ. ತಂದೆಯ ಮಗುವಾಗಿ ಸ್ನೇಹಿತನಾಗಿ ಅವನ ಕಾರ್ಯಕ್ಕೆ ಸಹಯೋಗಿಯಾಗಿ ಅಧಿಕಾರದಿಂದ ಎತ್ಕೊಂಡು ಬರೋದು ಬೇರೆ. ಉದಾಹರಣೆಗೆ ಈಗ ನಾವು ಸೇವಾ ಕೇಂದ್ರಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ. ಹೋದಾಗ ನಾವು ಊಟಕ್ಕಂತ ಕುಂತಿರ್ತೀವಿ, ಸರಿನಾ? ಊಟಕ್ಕಂತ ಕುಂತಾಗ ಏನಾಗತ್ತೆ, ಅಲ್ಲಿ ಊಟಕ್ಕೆ ಯಾವ ಟೈಮ್ನಲ್ಲಿ ಏನು ಬಡಿಸಿದಾರೋ ಅದನ್ನೇ ತಗೊಂಡು ತಿನ್ಬೇಕು ನೀವು, ಅಲ್ವಾ? ಇದೊಂದು ಆಪ್ಷನ್. ಇನ್ನೊಂದು ಆಪ್ಷನ್ ಏನು ಅಂತಂದ್ರೆ, ಇವಾಗ ನಾವು ಸೇವೆಗೆ ಹೋದ್ವಿ ಅಂತ ತಿಳ್ಕೊಳ್ಳಿ, ಸೇವಾ ಕೇಂದ್ರಕ್ಕೆ. ನಾವಲ್ಲಿ ಊಟದ ಜೊತೆಗೆ ಅಲ್ಲಿ ಸೇವೆ ಮಾಡಿದ್ವಿ, ಊಟಕ್ಕೆ ಬಡಿಸೋದು ಮಾಡೋದು ಎಲ್ಲವನ್ನ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಮಾಡಾದ್ಮೇಲೆ ಏನಾಗತ್ತೆ ಅಂತ ಹೇಳಿದಿದ್ರೆ, ಅಲ್ಲಿ ಇರುವಂತ ವಸ್ತುಗಳನ್ನ ತೆಗೆದುಕೊಂಡು ಬರ್ಲಿಕ್ಕೆ ನಮಗೆ ಅಧಿಕಾರ ಇರ್ತದೆ. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೇನೆ. ನಾನು ಬಾಬನ ಮನೆಗೆ ಹೋದಾಗ ವಿಶೇಷವಾಗಿ ಮಿಲನದ ಸಮಯದಲ್ಲಿ ಅಲ್ಲಿರುವಂತ ನಿಮಿತ್ತ ಅಕ್ಕವರು ನಮ್ಗೆ ಟ್ರಾನ್ಸ್ಲೇಷನ್ ಮಾಡಿ ಅಂತ ಹೇಳ್ತಾರೆ. ಹಿಂದಿ ಟು ತೆಲುಗು ಟ್ರಾನ್ಸ್ಲೇಷನ್, ಹಿಂದಿ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಟ್ರಾನ್ಸ್ಲೇಷನ್ ಮಾಡ್ಬಿಟ್ಟು ಲಾಸ್ಟಿಗೆ ಬರ್ತಾರೆ. ಎಲ್ಲರಿಗೂ ಒಂದೊಂದು ಟೋಲಿ ಕೊಡ್ತಾ ಇರ್ತಾರೆ, ಸರಿನಾ? ನಾನು ಹೋಗ್ಬಿಟ್ಟು ಅಕ್ಕವ್ರು ಇನ್ನೊಂದು ಟೋಲಿ ಕೊಡಿ ಅಂತ ಅಧಿಕಾರದಿಂದ ಕೇಳ್ತೇನೆ. ಯಾಕೆ ಅಂತ ಕೇಳ್ತಾರೆ. ಸಣ್ಣ ಟೀಚರ್ ಇರ್ತಾರೆ, ಜೂನಿಯರ್ ಟೀಚರ್. ನಾನು ಸೇವೆ ಮಾಡಿಲ್ವಾ ಅಕ್ಕವ್ರೆ, ಟ್ರಾನ್ಸ್ಲೇಷನ್ ಮಾಡಿಲ್ವಾ, ನನಗೆ ಅಧಿಕಾರ ಇದೆ ಕೊಡಿ ಅಂತ ಹೇಳ್ತಾರೆ. ಒಂದು ಕೇಳಿದಾಗ ನಿಮ್ಮ ಅಮ್ಮನಿಗೂ ತಗೊಂಡೋಗಿ ಇನ್ನು2 ಕೊಡ್ತಾರೆ, ನನಗೆ ಮಾತ್ರ ಸಿಗ್ತದೆ, ಬೇರೆಯವ್ರಿಗೆ ಸಿಗೋದಿಲ್ಲ. ಯಾಕೆ? ನಮ್ಮದು ಒಂದು ಸೇವಾ ಕೇಂದ್ರ ಅಂತ ನಾವು ಮಾಡ್ಕೊಂಡು ಬಂದಾಗ ನಮ್ಗೆ ಏನಾಗತ್ತೆ, ಆ ಫಲನು ಕೂಡ ಆತ್ಮೀಯರೇ ಸಿಗತ್ತೆ. ಅದಕ್ಕಾಗಿ ನಿಮ್ಮ ಪುರುಷಾರ್ಥದಿಂದ ಪ್ರಯತ್ನದಿಂದ ನೀವು ಭಗವಂತನಿಂದ ವರದಾನ ಪಡ್ಕೊಳ್ಳೋದು ಬೇರೆ, ಅಧಿಕಾರದಿಂದ ಪಡ್ಕೊಳ್ಳೋದು ಬೇಕು. ಅಧಿಕಾರದಿಂದ ಅಂತಂದ್ರೆ ನೋಡಿ, ಒಬ್ಬ ವ್ಯಕ್ತಿ ಆ ಮನೆಯಲ್ಲಿ ಕೆಲಸವನ್ನ ಮಾಡಿ ಸಂಬಳದ ರೂಪದಲ್ಲಿ ಉಡುಗೊರೆಯನ್ನು ಹಣವನ್ನು ತೆಗೆದುಕೊಂಡು ಬಂದಿದ್ದಾನೆ. ಇನ್ನೊಂದೇನು ಅಂತ ನೀವೇನೂ ಕೂಡ ಮಾತಾಡಿಲ್ಲಲು ತುಂಬಾ ಸೇವೆ ಮಾಡಿರೋದಕ್ಕೆ ನಿಮ್ಗೆ ಉಡುಗೊರೆಯಂತೆ, ಹಣವಂತೆ, ಗಿಫ್ಟ್ ಅಂತ ಎಲ್ಲ ತುಂಬು ಕೊಡ್ತಾ ಇದ್ದಾರೆ. ಯಾಕೆ? ನೀವು ಮಾಡಿರುವಂತಹ ಜವಾಬ್ದಾರಿನ ತೆಗೆದುಕೊಂಡಿರುವಂತಹ ಒಂದು ಕಾರಣದಿಂದ. ನಾವಿವತ್ತೇನ್ ಮಾಡ್ತೀವಿ ಅಂತಂದ್ರೆ, ಬಾಬಾ 21 ಜನ್ಮಕ್ಕೆ ಸ್ಟಾಕ್ ಕೊಡು, 63 ಜನ್ಮ ವಿಕರ್ಮ ವಿನಾಶ ಮಾಡು, ನಾನು ಈ ಸಮಸ್ಯೆ ಪರಿಹಾರ ಮಾಡು, ಅದು ಮಾಡಿ ಇದು ಮಾಡೋದು ಬಾಬಾ ಅಂತ ಬೇಡ್ತೀವಿ. ಇಲ್ಲಿ ಬಾಬಾ ಹೇಳ್ತಾರೆ, ಸಮಯದ ಅನುಸಾರ ಯಾವತ್ತೇ ಸೇವೆ ಮಾಡ್ಬೇಕು ಅಂತ ನಾನು ಹೇಳಿದಾಗ ನೀವೇನೂ ಕೇಳಬೇಕಾಗಿರುವಂತ ಬೇಡಬೇಕಾದಂತ ಅವಶ್ಯಕತೆ ಇಲ್ಲ. ಅಂತಹ ಮಕ್ಕಳಿಗೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಯಾವ್ಯಾವ ಸಾಧನದ ಅವಶ್ಯಕತೆ ಇದೆಯೋ ಸಮಯದ ಅನುಸಾರ ನಾನು ಕೊಡ್ತಾ ಇರ್ತೇನೆ. ಊಟ ಇರ್ಬೋದು, ತಿಂಡಿ ಇರ್ಬೋದು, ಬಟ್ಟೆ ಇರ್ಬೋದು, ಸೇವೆ ಮಾಡ್ಲಿಕ್ಕೆ ಸಾಧನಗಳಿರ್ಬೋದು, ಎಷ್ಟು ಬೇಕು ಅಷ್ಟನ್ನ ನಾನು ನಿಮ್ಗೆ ಕೊಡ್ತಾ ಇರ್ತೇನೆ. ಎಷ್ಟೇ ಸಾಧನಗಳಿದ್ರೂ ಕೂಡ ನಿಮ್ಮ ಗಮನ ಸಾಧನದ ಕಡೆಗೆ ಇರಬಾರದು, ಸಾಧನೆ ಕಡೆನೆ ಇರಬೇಕು. ಹಂಗಂದ್ರೆ ಓಕೆ, ಈಗ ನನಗೆ ಝೂಮ್ ಅಲ್ಲಿ ಕ್ಲಾಸ್ ಮಾಡ್ಲಿಕ್ಕೆ ಕಂಪ್ಯೂಟರ್ ಕೊಟ್ಟಿದ್ದಾರೆ, ಸಾಧನ ಕೊಟ್ಟಿದ್ದಾರೆ ಅಂತ ಆ ಕಂಪ್ಯೂಟರ್ ನಲ್ಲಿ ನಾನು ದಿನವಿಡೀ ಫಿಲ್ಮ್ ನೋಡ್ತಾನೆ, ನ್ಯೂಸ್ ನೋಡ್ತಾನೆ, ಕ್ರಿಕೆಟ್ ನೋಡ್ತಾನೆ ಕೂತ್ಕೊಂಡಿದ್ದೇನಾಗ್ತದೆ ಹೇಳಿ ನೋಡೋಣ? ನನಗೆ ಸಾಧನ ಕೊಟ್ಟಿರೋದು ಯಾಕೆ? ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ. ಬಾಬಾ ಏನ್ ಹೇಳ್ತಾರೆ, ಆ ಸಾಧನದ ಮುಖಾಂತರ ನಿನ್ನೆ ಎದುರುಗಡೆ ಆತ್ಮಗಳು ಬಂದ್ರೂ ಕೂಡ ನಿಮ್ಮ ಗಮನ ಆ ಆತ್ಮಗಳ ಬಗ್ಗೆ ಇರದೇನೆ, ಕಂಪ್ಯೂಟರ್ ಕಡೆಗೆ ಇರದೇನೆ, ಪರಮಾತ್ಮನ ಕಡೆಗೆ ಇದ್ಬಿಟ್ಟು ಪರಮಾತ್ಮನ ಶಕ್ತಿ ಪ್ರವಾಹ ಮಾಡೋದ್ರ ಕಡೆಗೆ ಇರಬೇಕು. ನನಗೆ ಒಳ್ಳೆ ಚೇರ್ ಸಿಕ್ಕಿದ್ರೆ ಚೇರ್ನ ಸುಖವನ್ನ ಅನುಭವ ಮಾಡೋದಲ್ಲ, 36 ವೆರೈಟಿ ಊಟ ಸಿಕ್ಕಿದೆ ಅಂತ ಅನುಭವ ಮಾಡೋದಲ್ಲ. ನಿಮ್ಮ ಸ್ಥಿತಿ ಹೇಗಿರಬೇಕು ಅಂತಂದ್ರೆ, ನೀವು ಎಲ್ಲೇ ಇದ್ದೂನು ಕೂಡ ಪರಮಾತ್ಮ ನೆನಪಿನಲ್ಲಿ ಇದ್ದಾಗ, ನಿಮ್ಮ ಕಣ್ಣನ್ನ ನೋಡಿದಾಗ, ನಿಮ್ಮ ಮಾತಿನಲ್ಲಿ, ನಿಮ್ಮ ಸಂಕಲ್ಪದಲ್ಲಿ, ನಿಮ್ಮ ಭಾವದಲ್ಲಿ ಭಗವಂತನ ಶಕ್ತಿ ಹೊರಗಡೆ ಪ್ರವಾಹ ಆಗಿದ್ದು ಇವರಿಗೆ ಗೊತ್ತಾಗ್ಬೇಕು. ಏನಪ್ಪ ಇವರು ತುಂಬಾ ವಿಭಿನ್ನವಾಗಿದಾರಲ್ಲ, ಇಂತಹ ದುಃಖದ ವಾತಾವರಣದಲ್ಲಿ ಇಷ್ಟು ಖುಷಿಯಾಗಿದಾರಲ್ಲ, ಇಷ್ಟು ಆನಂದವಾಗಿದಾರಲ್ಲ, ಇಷ್ಟು ಸಂತೋಷವಾಗಿದಾರಲ್ಲ ಅಂತ ಅವರಿಗೆ ನಿಮ್ಮನ್ನ ನೋಡಿದ ತಕ್ಷಣದಲ್ಲಿ ಆ ಪರಮಾತ್ಮನ ಅನುಭೂತಿ ಆಗ್ಬೇಕು. ಆತ್ಮೀಯರೇ, ಈಗ ಇದರ ಅವಶ್ಯಕತೆ ಇದೆ. ಜ್ಞಾನವನ್ನ ಹೇಳಿ, ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಮಾಡಿ, ನೀವು ಭಗವಂತನ ಸಂದೇಶವನ್ನ ಬೇಕಾದಷ್ಟು ಮಾಡಿದಿರಿ. ಅದರಿಂದ ಬಾಬನ ಮಕ್ಕಳು ಕೂಡ ಆಗಿದ್ದಾರೆ, ಸಹಯೋಗಿಗಳು ಆಗಿದ್ದಾರೆ. ಈಗ ಆ ಸಹಯೋಗದಲ್ಲಿ ಬಂದಿರುವಂತ ಆತ್ಮಗಳನ್ನ ತಪಸ್ಸಿನಲ್ಲಿ ಕರ್ಕೊಂಡು ಬನ್ನಿ ಅವರನ್ನ.
ಅವರಿಗೆ ಪರಮಾತ್ಮನ ಶಕ್ತಿಯ ಅನುಭೂತಿಯನ್ನ ಮಾಡಿಸಿ, ಪರಮಾತ್ಮನ ಶಕ್ತಿಯನ್ನು ಹೇಗೆ ಪಡ್ಕೊಳ್ಳೋದು ಅಂತ ಅವರಿಗೆ ತಿಳಿಸ್ಕೊಡಿ. ಅದಕ್ಕಾಗಿ ತಪಸ್ಸನ್ನ ಮಾಡಿ. ಅದಕ್ಕಾಗಿ ಮಕ್ಕಳಿಗೆ ನೋಡ್ಕೊಳ್ಳಿ, ನಿಮಗೆ ಭಗವಂತನಿಂದ ವರದಾನ ಸಹಜವಾಗಿ ಸಿಗ್ತಾ ಇದೆಯೋ, ಕಷ್ಟದಲ್ಲಿ ಸಿಗ್ತಾ ಇದೆಯೋ? ಅಣ್ಣವ್ರೆ, ಅದ್ ಹೆಂಗ್ ಗೊತ್ತಾಗ್ತದೆ ಸಹಜವಾಗಿ ಸಿಕ್ಕಿದ್ಯೋ ಕಷ್ಟವಾಗಿ ಸಿಕ್ಕಿದ್ಯೋ? ನೀವು ಹೋಗ್ಬಿಟ್ಟು ಬೇಡ್ಬಿಟ್ಟು ಕೇಳ್ಬಿಟ್ಟು ತಗೊಳ್ಳೋದು ಕಷ್ಟ. ಅದೇ ಹೋಗ್ಬಿಟ್ಟು ಎತ್ಕೊಂಡು ಬರೋದು ಸಹಜ. ಕೇಳುವಾಗಿಲ್ಲ, ಹೇಳುವಾಗಿಲ್ಲ. ಎತ್ಕೊಂಡು ಬರುವಂತ ಅಧಿಕಾರ ನಿಮ್ಮಲ್ಲಿ ಬರಬೇಕು ಅಂತಂದ್ರೆ ಈಶ್ವರ ಕಾರ್ಯದಲ್ಲಿ, ಕರ್ತವ್ಯದಲ್ಲಿ ಆ ಜವಾಬ್ದಾರಿಯನ್ನು ನೀವು ಸ್ವೀಕಾರ ಮಾಡ್ಬೇಕಾಗ್ತದೆ. ಅವಾಗ ಮಾತ್ರ ನಿಮ್ಗೆ ತೆಗೆದುಕೊಂಡು ಬರ್ಲಿಕ್ಕೆ ಅಧಿಕಾರ ಹೇಳುವಂಥದ್ದು ಇರ್ತದೆ. ನಾವ್ ಯಾವ್ದೋ ಒಂದು ಮನೆಯಲ್ಲಿ ಹೋಗ್ಬಿಟ್ಟು ಅವರ ಒಂದು ಜವಾಬ್ದಾರಿ ನಾವು ನಿರ್ವಹಣೆ ಮಾಡಿದಾಗ, ಅಕ್ಕೋರ ಇದೇನಾದ್ರು ಬೇಕು ನನಗೆ ಅಂತಂದ್ರೆ, ಅಣ್ಣವ್ರು ಅಲ್ಲಿ ಇದೆ ನೋಡಿ, ಕವರ್ ಇದೆ ನೋಡಿ, ನೀವು ಎಷ್ಟು ಬೇಕಾದ್ರೂ ಅಷ್ಟು ಎತ್ಕೊಂಡು ಹೋಗಿ ಅಂತ ಹೇಳ್ತಾರ. ನಾನು ಕೊಡ್ತೇನೆ ಅಂತ ಅವ್ರು ಹೇಳೋದಿಲ್ಲ. ಎಷ್ಟು ಬೇಕಾದ್ರೂ ಅಷ್ಟು ಎತ್ಕೊಂಡು ಹೋಗಿ, ಯಾರಿಗೆ ಎಷ್ಟು ಬೇಕಾದ್ರೂ ಕೊಡಿ. ಅಷ್ಟು ಅವರ ಬಾಯಿಂದ ಬರಬೇಕು ಅಂತಂದ್ರೆ ಆ ಮನೆಯ ಕಾರ್ಯವನ್ನ ಅಷ್ಟು ಜವಾಬ್ದಾರಿಯಿಂದ ನಾನು ಮಾಡಿ ತೋರಿಸ್ಬೇಕಾಗ್ತದೆ. ಹಾಗೆ ಭಗವಂತ ಏನು ವರದಾನವನ್ನ ಹೇಳ್ತಾರೆ ಅದು ನಿಮ್ಗೆ ಸಹಜವಾಗಿ, ಸರಳವಾಗಿ ಅನುಭವ ಆಗ್ತಾ ಇದೆಯಾ? ಪುರುಷಾರ್ಥದಿಂದ ಪ್ರಾಪ್ತಿಯಾಗೋದು ಬೇರೆ, ಸಹಜವಾಗಿ ಪ್ರಾಪ್ತಿಯಾಗೋದು ಬೇರೆ. ಅದಕ್ಕೆ ಕಾರಣ ಹೃದಯದ ಪ್ರೀತಿ. ಸದಾ ಕಾಲ ಈಶ್ವರ ಸೇವೆಯಲ್ಲೇ ಮಗ್ನವಾಗಿರುವಂಥದ್ದು. ಯಾವಾಗ ನೋಡೋದು ಅದು ಬೇಕು, ಇದು ಬೇಕು, ಅದಾಗಿಲ್ಲ, ಇದಾಗಿಲ್ಲ. ಏನು ವ್ಯತ್ಯಾಸ ಗೊತ್ತಾ ನೋಡಿ, ಸಿಂಪಲ್. ಯಾರ್ದೋ ಮನೆ ನೀವು ಹೋಗಿರ್ತೀರಾ ಅಂತ ತಿಳ್ಕೊಳ್ಳಿ. ಹೋದಾಗ ನಿಮಗೆ ಟೀ ಕೊಡಿ, ಕಾಫಿ ಕೊಡಿ, ಶುಗರ್ಲೆಸ್ ಕೊಡಿ, ತಿಂಡಿ ಕೊಡಿ, ಹಾಸ್ಲಿಕ್ಕೆ ಬೆಡ್ ಕೊಡಿ ಅಂತಂದ್ರೆ ಹೇಗಿರ್ತದೆ? ಅಲ್ಲಿರುವಂತ ಎಲ್ಲ ಸುಖವನ್ನು ಅನುಭವ ಮಾಡ್ಕೊಂಡು ಬರೋದು ಹೇಗಿರ್ತದೆ? ಅದನ್ನೇ ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಏನು ಅವಶ್ಯಕತೆ ಇದೆ? ತರಕಾರಿ ಕಟ್ ಮಾಡ್ಬೇಕಾ, ಅಡಿಗೆ ಮಾಡ್ಬೇಕಾ, ಪಾತ್ರೆ ತೊಳಿಬೇಕಾ, ಊಟಕ್ಕೆ ಬಡಿಸ್ಬೇಕಾ? ಅದನ್ನ ಅವರಿಗೆ ಸಂಯೋಗವನ್ನ ಕೊಟ್ಟಾಗ ನಿಮ್ಗೆ 4 ಸಲ ಹೇಳ್ತಾರೆ, ನಿಮ್ಗೆ ಏನ್ ಬೇಕೋ ಅದನ್ನ ಎತ್ಕೊಂಡ್ಬಿಟ್ಟು ಊಟ ಮಾಡಿ. ಅವ್ ನಮ್ಗೆ ಏನಾಗತ್ತೆ ಆತಿ ಪರ್ಮಿಷನ್ ಇದ್ದಾಗ ಯಾವ್ದು ಚೆನ್ನಾಗಿದೋ ಅದನ್ನ ಹೆಚ್ಚಿಗೆ ಹಾಕ್ಬಿಟ್ಟು ತಿನ್ಬಿಡ್ಬೋದು. ಇಷ್ಟವಾಗಿರೋದನ್ನ ತಿನ್ಬಿಡ್ಬೋದು. ನಿಮ್ಗೆ ಬೇಕಾಗಿರೋದನ್ನೇನೆ, ನಿಮ್ಗೆ ಇಷ್ಟವಾಗಿರೋದು. ಅದಕ್ಕೆ ನಿಮ್ಗೆ ಅಧಿಕಾರ ಸಿಗ್ತದೆ. ನೀವು ಎತ್ಕೊಂಡು ತಿನ್ಲಿಕ್ಕೆ ನಿಮ್ಗೆ ಪವರ್ ಸಿಕ್ಕಿರ್ತದೆ. ಆತ್ಮೀಯರೇ, ಗೊತ್ತಿರ್ಲಿ ನಿಮಗೆ. ಯಾರಿಗೂ ಎತ್ ಕೊಡ್ಲಿಕ್ಕೂ ಕೂಡ ನಿಮ್ಗೆ ಪವರ್ ಕೊಟ್ಟಿರ್ತಾರ ಅವರು. ಯಾಕಂದ್ರೆ ಅದರ ಮೊದಲು ಆ ಕೆಲಸಕ್ಕೆ, ಅವರು ಆ ದಿನದ ಕೆಲಸಕ್ಕೆ ನೀವು ಸಹಯೋಗವನ್ನ ಕೊಟ್ಟಿರ್ತೀರಾ. ಇದು ನನ್ನ ವೈಯಕ್ತಿಕ ಜೀವನದಲ್ಲಿ, ಲೌಕಿಕದಲ್ಲಿ ಅಲೌಕಿಕದಲ್ಲಿ 2 ಕಡೆಗೂ ನಾನು ನೋಡಿದೆ. ಸುಮ್ನೆ ಹೋಗ್ಬಿಟ್ಟು ಕೂತ್ಕೊಂಡು ಊಟ ಮಾಡ್ಕೊಂಡು ಬಂದ್ರೆ ಈ ಪವರ್ ಸಿಗುವುದಿಲ್ಲ. ಊಟ ಮಾಡು ಮೊದ್ಲು, ಜವಾಬ್ದಾರಿ ಎಲ್ಲ ಕೆಲಸವನ್ನ ಮಾಡಿ. 100 ಜನ ಹೇಳ್ತಾರೆ ನೀವು ಊಟ ಮಾಡಿ, ಊಟ ಮಾಡಿ, ಊಟ ಮಾಡಿ ಪ್ರೀತಿಯಿಂದ. ಯಾಕಂದ್ರೆ ನೀವು ಸೇವೆಯನ್ನ ಮಾಡಿರ್ತೀರಾ. ಹಾಗೆ ದಿನದಲ್ಲಿ ಅಷ್ಟು ಈಶ್ವರಿ ಸೇವೆಯನ್ನ ಮಾಡಿದೀರಾ? ಸಹಜವಾಗಿ ಬೇಡ ಅಂತಂದು ಕೈಯಲ್ಲಿ ಬ್ಯಾಗ್ ಕೊಟ್ಟು ಗಿಫ್ಟ್ ಕೊಟ್ಬಿಟ್ಟು ಕಳಿಸ್ತಾರೆ ನಿಮ್ಮನ್ನ. ನೆನ್ಪು ಮಾಡಿ ಮಾಡಿ ನೀವು ತಗೊಂಡೋಗಿಲ್ಲ ಅಂದ್ರೆ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ತಲುಪಿಸಿರ್ತಾರೆ ಅಲ್ವಾ? ಹಾಗೆ ಇಲ್ಲಿಗೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ, ತಂದೆ ಮೇಲೆ ಸತ್ಯವಾದ ಪ್ರೀತಿ ಇದೆಯಾ? ಮೊದಲು ನಿಮ್ಮ ಪ್ರೀತಿ ಹಿಡಿದು ಹರಿದು ಹಂಚೋಗ್ಬಿಟ್ಟಿತ್ತು. ಅಪ್ಪನಿಗೆ, ಅಣ್ಣನಿಗೆ, ಚಿಕ್ಕಪ್ಪನಿಗೆ, ದೊಡ್ಡಪ್ಪನಿಗೆ, ಟಿವಿಯಲ್ಲಿ, ಬಂಗಾರದಲ್ಲಿ, ಊಟದಲ್ಲಿ, ತಿಂಡಿಯಲ್ಲಿ, ನೋಡೋದಲ್ಲಿ ಹಂಚೋಗ್ಬಿಟ್ಟಿತ್ತು. ಇವಾಗ ಏನಾಗಿದೆ? ಸರ್ವ ಸಂಬಂಧ ಒಬ್ಬ ತಂದೆ ಜೊತೆಗೆ ಮಾತ್ರ. ತಾಯಿ, ತಂದೆ, ಗುರು, ಶಿಕ್ಷಕ, ಸ್ನೇಹಿತ, ಡಾಕ್ಟರು, ಅಜ್ಜ, ಅಜ್ಜಿ, ಅಂಬಿಗ ಎಲ್ಲ ಯಾರು? ಶಿವಮ್ಮ. ಪ್ರತಿಯೊಂದು ವಿಚಾರ, ಬಾಬಾ ಇದನ್ನ ಹೀಗೆ ಮಾಡಿದ್ರೆ ಇದು ಹಿಂಗ್ ಮಾಡ್ಬೇಕು, ಇದು ಹೇಗೆ ಮಾಡ್ಲಿ, ಇದು ಸರಿನಾ ತಪ್ಪ, ಪ್ರತಿ ಸಲ ಏನ್ ಮಾಡುದು? ಬಾಬನತ್ತನೇ ಹೇಳ್ಬಿಟ್ಟು, ಬಾಬನತ್ತನೇ ಸಂಹಾರ ಮಾಡಿ, ಬಾಬನತ್ತನೇ ಚರ್ಚೆ ಮಾಡಿ, ಬಾಬನಿಂದ ಶ್ರೀಮತವನ್ನ ತೆಗೆದುಕೊಂಡು ಬಾಬನಿಗೆ ಪ್ರತಿಯೊಂದು ವಿಷಯವನ್ನು ತಿಳಿಸ್ತಾ ಜೀವನವನ್ನ ಮಾಡುವಂಥದ್ದು. ಅದಕ್ಕಾಗಿ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಈ ಎಲ್ಲ ಸಂಬಂಧವನ್ನ ಬಾಬನಲ್ಲಿ ಇಟ್ಟಿರುವಂತ ಕಾರಣದಿಂದ ನಿಮ್ಗೆ ಹೆಚ್ಚಿನ ಸಮಯ ಬಾಬನ ಜೊತೆಗೆ ಇರ್ತದೆ. ಅದಕ್ಕೆ ನೀವೇನ್ ಹೇಳ್ತೀರಿ? ಮೀರಾ ಬಾಬಾ. ನನ್ನವರು ಯಾರು? ಬಾಬಾ ಮಾತ್ರ ನನ್ನವರು, ಬೇರೆ ಯಾರು ನನ್ನವರು. ಬೇರೆಯವ್ರ ಜೊತೆಗೆ ನನ್ನ ವ್ಯವಹಾರವನ್ನ ಮಾಡ್ತೇನೆ. ನೋಡಿ, ಪ್ರಪಂಚದಲ್ಲಿ ಇಷ್ಟೇ ಜನ ಇದ್ದು ನಾವೇನ್ ಮಾಡ್ತೇವೆ? ಈ ಕುಟುಂಬ ಮಾತ್ರ ನಂದು, ಈ ಮನೆ ಮಾತ್ರ ನಂದು, ಇಷ್ಟು ಜನ ಮಾತ್ರ ನನ್ನವರು. ನಾವದನ್ನ ಬೌಂಡ್ರಿ ಹಾಕೊಂಡಿರ್ತೀವಲ್ವ? ಹಾಗೆ ಬಾಬಾ ಮಾತ್ರ ನನ್ನವರು. ಅಧಿಕಾರದಿಂದ, ಪ್ರೀತಿಯಿಂದ ಬಾಬನನ್ನ ನನ್ನವರನ್ನಾಗಿ ನಾವೇನ್ ಮಾಡ್ಬೇಕಾಗ್ತದೆ? ಬಾಬಾ ಏನ್ ಹೇಳ್ತಾರೆ? ಬೆಳಗಿಂದ ಇವತ್ತು ಸ್ನೇಹದ ಪುಷ್ಪವನ್ನ ನನಗೆ ಕೊಟ್ಟಿದ್ದೀರಿ, ನೀವು ಕಳಿಸಿದ್ದೀರಾ. ತಂದೆನೂ ಕೂಡ ಸ್ನೇಹದ ಸ್ವರೂಪದಲ್ಲಿ, ಸಾಕಾರದಲ್ಲಿ ನಮ್ಗಷ್ಟೇ ಪ್ರೀತಿಯನ್ನ ಕೊಡ್ತಾರೆ. ಹಾಗೆ ತಂದೆಯ ಸಮಾನ ಹೇಗಾಗೋದು? ಸದಾ ನಿಮ್ಮ ಭ್ರಕುಟಿಯಲ್ಲಿ ಬಾಬನನ್ನ ಇಟ್ಕೊಂಡಿದ್ದೆ ಆದ್ರೆ ನಿಮ್ಮ ಕಣ್ಣು, ನಿಮ್ಮ ಮಾತು, ನಿಮ್ಮ ವೃತ್ತಿ, ನಿಮ್ಮ ವೈಬ್ರೇಷನ್ ಟೋಟಲ್ ವಿಭಿನ್ನ ಅಂತ ಜನರಿಗೆ ಅನ್ಸ್ಬೇಕು. ಇವ್ರು ಯಾವುದೋ ಒಂದು ಲೋಕದಲ್ಲಿ ಇದ್ದಾರಪ್ಪ, ಯಾವುದೋ ಒಂದು ಖುಷಿಯಲ್ಲಿದ್ದಾರೆ. ಈ ಪ್ರಪಂಚದ ಯಾವುದೇ ದುಃಖದ ವಾತಾವರಣ ಅವರಿಗೆ ಅನಿಸ್ತಾ ಇಲ್ಲ. ಬೇಕಾದ್ರೆ ನೋಡಿ, ಚಿಕ್ಕ ಮಕ್ಕಳು ಮನೇಲಿ ಇದ್ದಾಗ
ಅವ್ರದೇ ಮೊಬೈಲ್ ಆಟದಲ್ಲಿ ಅವರು ಮಸ್ತ್ ಆಗಿರ್ತಾರೆ. ಮನೇಲಿ ಅಪ್ಪ ಅಮ್ಮನಿಗೆ ಎಷ್ಟು ಬೇಕಾದ್ರೂ ಆರೋಗ್ಯ ಸರಿ ಇಲ್ಲದೆ ಇರ್ಲಿ, ಎಷ್ಟು ಬೇಕಾದ್ರೂ ಟೆನ್ಷನ್ ಇಲ್ಲ, ಅವ್ರಿಗೆ ಏನು ಗೊತ್ತಿರಲ್ಲ. ಕೆಲವ್ರ ಮನೇಲಿ ನಾನ್ ನೋಡ್ತೀವಿ, ಪೇರೆಂಟ್ಸ್ಗಳು ಮದ್ವೆ ಬಬ್ಬೆ ಹೊಡಿತಾ ಇರ್ತಾರೆ, ಅವ್ರ ಮಕ್ಳೆಲ್ಲ ಆರಾಮಾಗಿರ್ತಾರೆ. ಈಗಿನ ನ್ಯೂ ಜನರೇಷನ್ ಏನ್ ಜವಾಬ್ದಾರಿನೂ ಇಲ್ಲ. ಹೇಗೆ ಅಂತಂದ್ರೆ ಒಂದು ಮದುವೆ ಇದೆ ಅಂತಂದ್ರೆ ಹೆಣ್ಣು ಮಕ್ಳು ಏನ್ ಮಾಡ್ತಾರೆ, ಒಂದು ಬ್ಯೂಟಿಷಿಯನ್ ಕರ್ಸ್ಬಿಟ್ಟು ಒಂದ್ 10-20 ಸಾವಿರ ರೂಪಾಯಿ ಕೊಟ್ಬಿಟ್ಟು ಅವ್ರ ಜೊತೆ ಶೃಂಗಾರ ಮಾಡೋದಲ್ಲಿ ಬ್ಯುಸಿ ಇವ್ರು ಶೃಂಗಾರ ಮಾಡ್ಕೊಳ್ಳೋದಲ್ಲಿ. ಬಂದಿರುವಂತ ಗೆಸ್ಟ್ಗಳು ಊಟ ಮಾಡಿದಾರೋ, ತಿಂದಿದಾರೋ, ಅವ್ರಿಗೆ ಇಲ್ಲಿ ವ್ಯವಸ್ಥೆ ಆಗಿದ್ಯಾ, ಯಾವ್ದ್ರ ಕಡೆನೂ ಅವ್ರ ಗಮನ ಇಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಈಶ್ವರಿ ಸೇವೆಯಲ್ಲಿ ಅವರಷ್ಟು ಬ್ಯುಸಿ ಆಗಿರ್ತಾರೆ. ನೋಡಿ ಮಕ್ಕಳೇ, ನೀವು ಮಧುಬನದಲ್ಲಿ ನೋಡಿದ್ದೀರಲ್ವಾ? ಮಧುಬನಕ್ಕೆ ಹೋದಾಗ ಅಲ್ಲಿ ಹೋಗಿ ಬಂದವ್ರು ಏನ್ ಹೇಳ್ತಾರೆ, ಅಲ್ಲಿ ವಾತಾವರಣ ಚೆನ್ನಾಗಿದೆಯಪ್ಪ, ಅಲ್ಲಿ ವ್ಯರ್ಥ ಬರೋದೇ ಇಲ್ಲ, ಅಲ್ಲಿ ಸದಾ ಸುಖದಿಂದ ಇರ್ತೀವಿ, ಅಲ್ಲಿ ಸದಾ ಆನಂದದಿಂದ ಇರ್ತೀವಿ. ಯಾಕೆ? ಯಾಕಂದ್ರೆ ಬ್ರಹ್ಮ ಬಾಬಾ ಇದ್ದಾಗ ಅಷ್ಟು ತಪಸ್ಸನ್ನ ಮಾಡಿದ್ದಾರೆ, ಅಷ್ಟು ಶ್ರೇಷ್ಠ ಕರ್ಮವನ್ನ ಮಾಡಿದ್ದಾರೆ, ಬಾಬನನ್ನ ಜೊತೆಲಿ ಇಟ್ಕೊಂಡಿದ್ದಾರೆ, ಅಷ್ಟು ವೈಬ್ರೇಷನ್ಸ್ ಅನ್ನ ಹರಡಿದ್ದಾರೆ. ಅಲ್ಲಿರುವಂತ ಆತ್ಮಗಳು ಏನ್ ಮಾಡಿದ್ದಾರೆ, ಈಗಲೂ ಕೂಡ ತಪಸ್ಸಿನ ಕಡೆ ಹೆಚ್ಚಿನ ಗಮನವನ್ನ ಕೊಟ್ಟಿದ್ದಾರೆ. ಯಜ್ಞದ ಆದಿಯಲ್ಲಿ ಬೇಕಾದಷ್ಟು ಸಾಧನಗಳಿತ್ತು, ಆದರೆ ಅಲ್ಲಿರುವಂತ ಆತ್ಮಗಳು ಸಾಧನಗಳ ಕಡೆ ಗಮನ ಕೊಟ್ಟಿಲ್ಲ, ಸಾಧನೆ ಕಡೆ ಗಮನವನ್ನ ಕೊಟ್ಟಿದ್ದಾರೆ. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಏನ್ ಮಾಡಿದ್ರು, ಎಲ್ಲಾ ರೀತಿಯ ಸಾಧನಗಳಿದ್ರೂ ಕೂಡ ಸಾಧನಗಳನ್ನೆಲ್ಲ ಮಕ್ಕಳಿಗೆ ಕೊಟ್ರೆ ಹೊರತು ತಾವು ಸಾಧನೆಯನ್ನ ಮಾಡ್ತಾ ಹೋದ್ರು ಅಲ್ವಾ? ಮಕ್ಕಳಿಗೆ ಬಿಲ್ಡಿಂಗ್ ಅನ್ನ ಕೊಟ್ರು, ಇವ್ರು ನೆಲದ ಮೇಲೆ ಮಲ್ಕೊಂಡ್ರು, ಹಾಸಿಗೆ ಹಾಕೊಂಡ್ಬಿಟ್ಟು ಅಲ್ವಾ? ಇವರು ಬಿದಿರಿನ ಗುಡಿಸಲಲ್ಲೇ ಉಳ್ಕೊಂಡ್ರು, ಮಕ್ಕಳಿಗೆ ಏನ್ ಮಾಡಿದ್ರು, ಸ್ಲ್ಯಾಬ್ ಹಾಕಿರುವಂತ ಬಿಲ್ಡಿಂಗ್ ಅನ್ನ ಮಾಡಿಕೊಟ್ರು ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಸಾಧನ ಇದ್ದಾಗ್ಲೂ ಉಪಯೋಗ ಮಾಡ್ದೇನೆ, ಅದರ ಕಡೆ ಗಮನ ಕೊಡದೇನೆ ಬೇಹದ್ದಿನ ವೈರಾಗ್ಯ ವೃತ್ತಿ ಬರೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಸಾಧನನೇ ಇಲ್ಲ, ಮಂಚನೇ ಇಲ್ಲ, ನನಗೆ ಮಂಚ ಬೇಡ ಅಂತ ನಿಮ್ಮತ್ತಿಲ್ಲ. ಓಕೆನಾ? ಮಂಚ ಇದ್ದಾಗ, ಮಂಚ ಇಲ್ದೇನು ಕೆಳಗಡೆಗೆ ಇದ್ರೂ ಕೂಡ ಕೆಳಗಡೆ ಮಲ್ಕೊಳ್ಳೋದಿದೆಯಲ್ಲ, ದಟ್ ಇಸ್ ಗ್ರೇಟ್. ಸಾಧನಗಳಿದ್ದೂ ಕೂಡ ಸಾಧನದ ಕಡೆ ಗಮನವನ್ನ ಕೊಡಬೇಡಿ, ಸಾಧನೆಯನ್ನು ಹೆಚ್ಚಿಗೆ ಮಾಡ್ತಾ ಹೋಗಿ ಹೆಚ್ಚಿಗೆ ಬಾಪ್ ಸಮಾನ ಆಗ್ಬೇಕು. ಹೀಗಾಗ್ಬೇಕು ಅಂತಂದ್ರೆ, ಹೀಗೆ ಪಾಂಡವವನಕ್ಕೆ ಹೋದಾಗ, ಬಾಬಾ ಇರುವಂತ ಸ್ಥಳಕ್ಕೆ ಹೋದಾಗ ಆ ಆತ್ಮಿಕ ವಾತಾವರಣದ ಅನುಭವ ಪ್ರತಿಯೊಂದು ಆತ್ಮಗಳಿಗೆ ಆಗತ್ತಲ್ಲ, ಅದೇ ರೀತಿ ನೀವಿರುವಂತ ಸ್ಥಳದಲ್ಲಿ, ನೀವಿರುವಂತ ಮನೆಯಲ್ಲಿ, ನೀವು ಗೃಹಸ್ಥ ಮನೆಯಲ್ಲೇ ಇರ್ಬೋದು, ಅಥವಾ ಸರೆಂಡರ್ ಆಗಿರುವಂತವ್ರು ಸೇವಾ ಕೇಂದ್ರದಲ್ಲಿ ಅದು ಇರ್ಬೋದು, ಎಲ್ಲಿ ಇದ್ದೂ ಕೂಡ ನಿಮ್ಮ ಮೂಲಕ ಆ ಶಕ್ತಿ ಹರಡ್ಬಿಟ್ಟು ವಾಯುಮಂಡಲದ ಅನುಭವ ಆಗ್ಬೇಕು. ಅಲ್ಲಿ ಯಾರು ಬಂದೂ ಕೂಡ ನೋಡಿ, ಇಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆಯಲ್ಲ, ದೇವಸ್ಥಾನಕ್ಕೆ ಹೋದಾಗ ಈಗ ಶಾಂತಿಯ ಅನುಭವ ಆಗ್ತದೆ. ಅದು ಫಿಲ್ಮ್ ಥಿಯೇಟರ್ಗೆ ಹೋದ್ರೆ, ಜಾತ್ರೆಗೆ ಹೋದ್ರೆ, ಅಥವಾ ನಮ್ಮ ಇದಕ್ಕೆ ಯಾವ್ದಕ್ಕೆ ನಿಮ್ಗೆ ತರಕಾರಿ ಮಾರ್ಕೆಟ್ಗೆ ಹೋದ್ರೆ ಹೇಗೆ ಮನಸ್ಸು ಗಿಜಿ 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 ಆಗ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನೀವು ಇರುವಂತ ಸ್ಥಳದಲ್ಲಿ ಆ ಕಣ್ಣಿನಿಂದ, ಕರ್ಮದಿಂದ, ಗುಣದಿಂದನೇ ಆ ಭಗವಂತನ ಶಕ್ತಿ ಪ್ರವಾಹ ಆಗಿ ನಿಮ್ಗೆ ಗೊತ್ತಾಗ್ಬೇಕು, ಬೇರೆಯವ್ರಿಗೂ ಕೂಡ ಅನುಭವ ಆಗ್ಬೇಕು. ಈ ರೀತಿ ಮಕ್ಕಳೇ ಭಗವಂತನ ಪ್ರತ್ಯಕ್ಷತೆ ಮಾಡ್ಬೇಕು. ಈಗ ಭಗವಂತ ಮಕ್ಕಳ ಮೂಲಕ ಪ್ರತ್ಯಕ್ಷ ಆಗುವಂತ ಸಮಯ ಬಂದಿದೆ. ಭಗವಂತ ನಮ್ಮ ಹಿಂದೆಗಡೆಗೆ ಇದ್ದಾರೆ. ಇಲ್ಲಿವರೆಗೆ ನೀವೇನ್ ಮಾಡಿದ್ರಿ, ವಾಣಿಯ ಮೂಲಕ ಭಗವಂತನನ್ನ ಪ್ರತ್ಯಕ್ಷ ಮಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರಿ. ಅಂದ್ರೆ ಭಗವಂತ ಯಾರು, ಪರಂಧಾಮ ಅಂದ್ರೆ ಏನು, ರಾಜಯೋಗ ಹೇಗೆ ಮಾಡಬೇಕು, ರಾಜಯೋಗದ ಬೇರೆ ಬೇರೆ ಸ್ಟೇಜ್ಗಳು ಏನು, 7 days ಕೋರ್ಸ್ ಏನು, ಇದೆಲ್ಲವನ್ನ ನೀವೇನು ಮಾಡಿದ್ರಿ ಅಂತ ಹೇಳಿದ್ರೆ, ಜ್ಞಾನದ ಮೂಲಕ ಭಗವಂತನ ಪರಿಚಯ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡಿದ್ರಿ. ಸರಿನಾ? ಈಗ ಬಾಬಾ ಜ್ಞಾನಕ್ಕಿಂತ ಗುಣ ಮತ್ತು ಕರ್ಮ ಹೆಚ್ಚಿಗೆ. ಏನರ್ಥ, ಬೇರೆಯವ್ರು ನೀವು ಯೋಗ ಮಾಡಿ ಮಾಡಿ ಅಂತ ಹೇಳಿದ್ರೆ ಹೊರತು ನಾವು ಬಾಬಾನ ಜೊತೆಗೆ ಜೋಡಣೆ ಆಗಿಲ್ಲ. ನೀವು ಕರ್ಮ ಮಾಡ್ಬೇಕಾದ್ರೆ, ಕಾರ್ಯ ಮಾಡ್ಬೇಕಾದ್ರೆ ನೀವು ಬಾಬಾನ ಜೊತೆ ಜೋಡಣೆ ಆಗಿದ್ದೀರಾ? ಇವತ್ತು ನಾವು ನೋಡ್ತಾ ಇದ್ದೀವಿ, ಕರ್ಮ ಮಾಡ್ತಾ ಮಾಡ್ತಾನೆ ಡ್ರೈವರು ಕೂಡ ಕರ್ಮ ಮಾಡ್ತಾ ಮಾಡ್ತಾ ಮೊಬೈಲ್ ಅಲ್ಲಿ ಮಾತಾಡ್ತಾರೆ. ಎಷ್ಟು ಜನ ಬೈಕ್ ಮೇಲೆ ನೋಡಿ, ಹೆಲ್ಮೆಟ್ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ, ಏನ್ ಮಾಡ್ತಾರೆ, ಡ್ರೈವಿಂಗ್ ಮಾಡ್ತಾ ಇರ್ತಾರೆ ಅಲ್ವಾ? ಹಾಡನ್ನು ಕೇಳ್ತಾ ಇರ್ತಾರೆ, ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ಮನೇಲಿ ಟಿವಿ ವಾಯ್ಸ್ ಕೇಳ್ತಾ ಇರ್ತಾರೆ, ಅಡಿಗೆ ಮಾಡ್ತಿರ್ತಾರೆ. ನಮ್ಮ ಅಕ್ಕಂದಿರಂತೂ ಬೆಳಿಗ್ಗೆ ಮೊಬೈಲ್ ಆನ್ ಮಾಡೋದು, ಮುರ್ಲಿ ಕೇಳ್ತಾ ಇರೋದು, ಅಡಿಗೆ ಮಾಡ್ತಾ ಇರೋದು, ಕಸ ಗುಡಿಸ್ತಾ ಇರೋದು, ಮತ್ತೆ ತೊಳಿತಾ ಇರೋದು ನಡೀತಾನೆ ಇರ್ತಾರೆ. ಮೊಬೈಲಲ್ಲಿ ಮುರ್ಲಿಲಿ ನುಡಿಸ್ತಾನೆ ಇರ್ತಾರೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಕರ್ಮ ಮಾಡ್ತಾ ಇದ್ದು ಕೂಡ ನೀವು ಬಾಬನ್ ಜೊತೆಗೆ ಜೋಡಣೆಯಾಗಿ ಪಕ್ಕದವರಿಗೆ
ಆ ಒಂದು ವಾತಾವರಣ ವಾಯುಮಂಡಲದಲ್ಲಿ ಬರುವಂತಹ ಆತ್ಮಗಳಿಗೆ ಈಶ್ವರಾನುಭೂತಿಯನ್ನ ಮಾಡಬೇಕು. ಇವತ್ತಿನ ಸಮಯದ ಅನುಸಾರದಲ್ಲಿ ಜನರ ಹತ್ರ ಬೇಕಾದಷ್ಟು ಹಣ ಇದೆ, ಆದರೆ ಅವರಿಗೆ ಅನುಭವ ಇಲ್ಲ, ಶಾಂತಿ ಅನುಭವ ಇಲ್ಲ. ಜನ ನಿಮ್ಮ ಜ್ಞಾನ ಕೇಳಲಿಕ್ಕೆ ಇಷ್ಟ ಇಲ್ಲ, ಭಾಷಣ ಕೇಳಲಿಕ್ಕೆ ಇಷ್ಟ ಇಲ್ಲ, ನಿಮ್ಮ ಉಡುಗೊರೆ ಅವರಿಗೆ ಬೇಡ, ನಿಮ್ ಗಿಫ್ಟ್ ಬೇಡ. ಅವ್ರಿಗೆ ಏನ್ ಬೇಕು? ಪ್ರತ್ಯಕ್ಷ ಪ್ರಮಾಣ ಬೇಕು, ಅವ್ರಿಗೆ ಅನುಭವ ಆಗ್ಬೇಕು. ಅಲ್ಲಿ ಬಂದಾಗ ಅನುಭೂತಿ ಅವ್ರಿಗೆ ಆಗ್ಬೇಕು, ಶಾಂತಿ ಅನುಭವ ಅವ್ರಿಗೆ ಅನುಭೂತಿ ಆಗ್ಬೇಕಂದ್ರೆ ನೀವು ಅಡಿಗೆ ಮಾಡಿರ್ಬೇಕಲ್ಲ, ಮಾಡಿಟ್ಟಿರ್ಬೇಕಲ್ಲ. ಮುಂದೆ ಸಾವಿರಾರು ಜನ ಬರ್ತಾರೆ ಅಂತಂದ್ರೆ ನೋಡಿ, ಇವಾಗ ನಾವು ಮೌಂಟ್ ಆಬುಗೆ ಹೋಗ್ತೀವಿ ಅಂತಂದ್ರೆ ನಾವು ಟೋಲಿ ತಗೊಂಡು ಬರ್ತೀವಿ ಅಂದ್ರೆ ಎಷ್ಟು ರೂಮ್ ಪೂರ್ತಿ ಟೋಲಿ ಮಾಡಿಟ್ಟಿರ್ತಾರಲ್ವಾ, ಎಷ್ಟು ದವಸ ಧಾನ್ಯಗಳನ್ನ ಸ್ಟಾಕ್ ಮಾಡಿರ್ತಾರೆ, ರೂಮ್ ನಲ್ಲಿ ಫುಲ್ಲು ಹಾಲಿನ ಹಿಟ್ಟು ಎಷ್ಟು ಚೀಲ ತುಂಬಿಸಿಟ್ಟಿರ್ತಾರೆ ಅಲ್ವಾ. ಮೌಂಟ್ ಆಬುನಲ್ಲೆಲ್ಲ ರೆಡಿ ಮಾಡಿರ್ತಾರೆ ತಾನೆ. ನಿಮ್ಮಲ್ಲಿ ಒಂದು ಮದ್ವೆ ಅಂದ್ರೆ ಎಷ್ಟು ದಿನ ಮೊದ್ಲಿಂದಾನೆ ಟೋಲಿ ರೆಡಿ ಮಾಡೋದು, ಪ್ಯಾಕಿಂಗ್ ಮಾಡೋದು, ಎಷ್ಟೆಲ್ಲ ಕೆಲಸ ನಡೀತಾರೆ. ಹಾಗೆ ಮುಂದೆ ಬರುವಂತ ಆತ್ಮರಿಗೆ ಅನುಭೂತಿಯನ್ನ ಮಾಡಿಸ್ಲಿಕ್ಕೆ ಈಗಿನಿಂದಲೇ ನೀವು ಸಾಧನೆಯನ್ನ ಮಾಡಬೇಕಾಗ್ತದೆ. ನೋಡಿ ಮಕ್ಕಳೇ, ಈ ಸೇವೆಯಲ್ಲಿ ಪರಿಶ್ರಮ ಕಡಿಮೆ, ಪ್ರತಿಫಲ ಜಾಸ್ತಿ. ನೀವೇನು ಕೈಯಿಂದ ಕೊಡಬೇಕಾಗಿಲ್ಲ, ಮುಖದಿಂದ ಮಾತಾಡಬೇಕಾಗಿಲ್ಲ, ಆದ್ರೆ ನಿಮ್ಮ ಶರೀರದಿಂದ, ಮನಸ್ಸಿನಿಂದ, ಕಣ್ಣಿನಿಂದ ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇರುವಂತದ್ದು, ಅವರಿಗೆ ಅನುಭವ ಆಗ್ತಾ ಇರುವಂತದ್ದು ಅದು ಆಗ್ಬೇಕಾಗ್ತದೆ. ಅದನ್ನ ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀರಿ ಚೆಕ್ ಮಾಡ್ಕೊಳ್ಳಿ. ಆದ್ರೆ ಅದು ಯಾವಾಗ ಬರ್ತದೆ ಅಂತಂದ್ರೆ, ಮಕ್ಕಳೇ ಬಾಬಾ ಅಂತ ಕೇಳ್ತಾರೆ. ಏನ್ ಮಗು, ನನ್ಗೊಂದು ಹೊಸ ಕಾರ್ ಕೊಡ್ಸು. ಬಂತು ಒಂದು ಇಚ್ಛೆ, ಓಡಿಸು ಅಂತ ಬಂದ ತಕ್ಷಣದಲ್ಲಿ ಆ ಕಾರ್ ತಕೊಂಡು ಮುಗಿಯೋವರೆಗೂ ಕೂಡ ನಿಮ್ಮ ಮೈಂಡ್ ಬೇರೆ ಎಲ್ಲೂ ಹೋಗುದಿಲ್ಲ. ಅಮೃತ ವೇಳೆಯಲ್ಲೂ ಕಾರೆ, ಟ್ರಾಫಿಕ್ ಕಂಟ್ರೋಲಲ್ಲೂ ಕಾರೆ, ನುಮಾಶಾಮಲ್ಲೂ ಕಾರೆ, ಮೌಂಟ್ ಆಬುಗೆ ಹೋದ್ರು ಕಾರೆ. ಇನ್ನು ಕೆಲವರಲ್ಲಿ ಏನಿರ್ತದೆ ಅಂತಂದ್ರೆ, ಬಾಬಾ ನನ್ನ ಮಗ ಈ ವರ್ಷದ SSLC ಅವಳಿಗೆ ಒಳ್ಳೆ ಮಾರ್ಕ್ಸ್ ಕೊಡು. ಮುಗ್ದೇ ಹೋಯ್ತು, 1 ವರ್ಷ ಪೂರ್ತಿ SSLC ಮಾರ್ಕ್ಸ್ ಏನೆ, ಅದಲ್ಲಿ ಸಿಕ್ಕಾಕೊಂಡ್ಬಿದ್ದಿರ್ತೀವಿ ಆತ್ಮೀಯರೇ. ಅದಕ್ಕಾಗಿ ವೈರಾಗ್ಯ ವೃತ್ತಿ, ಯಾವುದೇ ವ್ಯಕ್ತಿ, ವಿಷಯ, ಸಾಧನ, ವಸ್ತು, ಜ್ಞಾನ, ಸಂಸ್ಕಾರ ಎಲ್ಲೂ ಕೂಡ ಮನಸ್ಸು ಆಕರ್ಷಣೆ ಆಗಬಾರದು. ಕೇವಲ ಪುನಃ 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 ಪರಮಾತ್ಮನ ಪ್ರೀತಿ, ಅದರ ಅನುಭವ ಮಾತ್ರ ಆಗ್ತಾ ಇರಬೇಕು. ಅದಕ್ಕಾಗಿ ಬೀಗದ್ದಿನ ವೈರಾಗ್ಯ ವೃತ್ತಿ ಅಂದ್ರೆ ಭಗವಂತನ ಪ್ರೀತಿ ಎಷ್ಟು ಶ್ರೇಷ್ಠವಾಗಿದೆ ಅಂತಂದ್ರೆ, ಅದನ್ನ ಅನುಭವ ಮಾಡ್ತಾ ಹೋದಾಗ ಬೇರೆದೆಲ್ಲ ಸಪ್ಪೆ ಅಂತ ಅನ್ಸತ್ತೆ ಆತ್ಮೀಯರೇ. ಅದಕ್ಕಾಗಿ ನಿಮ್ಗೆ ಶರೀರದ ನಿರ್ವಹಣೆ ಮಾಡ್ಲಿಕ್ಕೆ, ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ನಿಮ್ಗೆ ಏನೇನು ಬೇಕು ಅದೆಲ್ಲವನ್ನು ನಾನೇನ್ ಮಾಡಿದ್ದೇನೆ ನಿಮ್ಗೆ ಕೊಟ್ಟಿದ್ದೇನೆ. ಅದ್ರ ಸಾಧನವನ್ನು ತುಂಬಾ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ಬಿಡಿ, ಅದ ಕಡೆ ಗಮನ ಕೊಡ್ಬಿಡಿ. ಆದ್ಮೇಲೆ ನನಗೆ ತುಂಬಾ ಬೇಜಾರಾಗ್ತದೆ. ಕೆಲವೊಂದು ಸ್ಥಳಗಳಲ್ಲಿ ಮನೆಯಲ್ಲೇ ಇರ್ಬೋದು, ಈಶ್ವರೀಯ ಸೇವಾ ಕೇಂದ್ರದಲ್ಲಿ ಇರ್ಬೋದು, ಒಳ್ಳೆ ಫರ್ನಿಚರ್ಗಳು ಇರ್ತವೆ, ಒಳ್ಳೆ ಬಿಲ್ಡಿಂಗ್ಗಳು ಇರ್ತವೆ, ಅದನ್ನ ಒಡೆಯೋದು ಮತ್ತೆ ಹೊಸದಾಗಿ ಮಾಡೋದು, ಹಳೆ ಫರ್ನಿಚರ್ ಸೇಲ್ ಮಾಡೋದು ಮತ್ತೆ ಹೊಸದಂತ ಅಲ್ವಾ. ಯಾಕೆ ಅವಶ್ಯಕತೆ ಇದೆಯಾ? ಬಂದಂತವ್ರಿಗೆ ಫರ್ನಿಚರ್ ನಲ್ಲಿ ಕೊಡಿಸೋದಕ್ಕಿಂತ ಅಲ್ಲಿ ವಾಯುಮಂಡಲವನ್ನ ರೆಡಿ ಮಾಡ್ಬಿಟ್ಟು ಅವರಿಗೆ ಈಶ್ವರಾನುಭೂತಿಯನ್ನು ಮಾಡಿಸುವಂತ ಕೆಲಸವನ್ನ ಮಾಡಿ. ಬಿಲ್ಡಿಂಗಿನ ಮೇಲೆ ಬಿಲ್ಡಿಂಗ್ ಕಟ್ತಾ ಹೋಗೋದಲ್ಲ, ಸಾಧನವನ್ನ ಸೇರಿಸೋದಲ್ಲ, ಸಾಧನೆಯನ್ನ ಮಾಡಿ. ನೀವು ಸಾಧನೆಯನ್ನ ಮಾಡ್ತಾ ಹೋದ್ರೆ ಆ ಅನುಭೂತಿಯಾದ ಅವರೇ ಬಂದ್ಬಿಟ್ಟು ಬಿಲ್ಡಿಂಗ್ ಕಟ್ಕೊಡ್ತಾರೆ, ನೀವು ಮಾಡೋದೇನು ಇರೋದಿಲ್ಲ. ಒಬ್ಬ ಎಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ, ಮಕ್ಕಳೇ ನಿಮ್ಮ ಸಾಧನೆ ಪವರ್ಫುಲ್ ಆಗಿದ್ರೆ ಮುಂದಿನ ದಿನ, ಸ್ಪಷ್ಟವಾಗಿ ಹೇಳ್ತಾ ಹೋಗಿ, ಇವತ್ತು ನೀವು ಒಂದು ಶಿವರಾತ್ರಿಯನ್ನ ಮಾಡಿ ಲಕ್ಷಾಂತರ ಗಟ್ಟಲೆ ಖರ್ಚನ್ನ ಮಾಡಿ, ಗೆಸ್ಟ್ಗಳನ್ನ ಕರೆದು ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ದ್ವಾದಶ ಲಿಂಗವನ್ನ ಇಟ್ಟು ದೊಡ್ಡ ದೊಡ್ಡ ಪ್ರೋಗ್ರಾಮ್ ತಿಂಗಳಾನುಗಟ್ಲೆ ಮಾಡಿ ಎಲ್ಲಾ ಮಾಡಿದ ಮೇಲೂ ಕೂಡ 8-10 ಜನ ಆತ್ಮನೂ ಕೂಡ ಬಾಬನ ಮನೆಗೆ ಬರೋದಿಲ್ಲ. ಬೇಜಾರಾಗುತ್ತೋ ಆಗದು. ಲಕ್ಷಾಂತರ ಗಟ್ಟಲೆ ಹಣ, ಸಮಯ, ಸಂಕಲ್ಪ ಎಲ್ಲ ಖರ್ಚು ಮಾಡಿದ್ಮೇಲೆ ಅದೇ ನೀವು ಸಾಧನೆ ಮಾಡ್ತಾ 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 ನಿಮ್ಮ ಹತ್ರ ಸ್ಟಾಕ್ ಇದ್ರೆ ಮುಂದೆ ಒಂದು ದಿನ ಲಕ್ಷಾಂತರ ಜನರನ್ನ ಲೌಕಿಕದವರೇ ಸೇರಿಸ್ತಾರೆ. ಹಾಲನ್ನ ಅವರೇ ಬುಕ್ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ನೀವು ಸುಮ್ಮನೆ ಸ್ಟೇಜ್ ಅಲ್ಲಿ ಬಂದು ಕೂತ್ಕೊಳ್ಳಿ ಅಷ್ಟೇ, ನೀವ್ ಏನು ಮಾಡ್ಬೇಕಲ್ಲ, ಬಂದು ಕೂತ್ಕೊಳ್ಳಿ ಅಷ್ಟೇ. ಎಲ್ಲಾ ಅರೇಂಜ್ಮೆಂಟ್ ಪ್ಲಾನಿಂಗ್ ಎಲ್ಲ ಅವ್ರದ್ದು. ಯಾವಾಗ ಬರ್ತದೆ? ನಿಮ್ಮಲ್ಲಿ ಅಷ್ಟು ಸ್ಟಾಕ್ ಇದ್ರೆ, ಪರಮಾತ್ಮನ ಶಕ್ತಿ ಸ್ಟಾಕ್ ಇದ್ದಿದ್ರೆ, ಈಗ ಯೋಚನೆ ಮಾಡಿ, ತಿಂಗಳಾನುಗಟ್ಲೆ ನೀವು ಈಶ್ವರಿ ಪರಿವಾರದವರು ಸಮಯ, ಶಕ್ತಿ, ಧನವನ್ನ ಖರ್ಚು ಮಾಡ್ಬಿಟ್ಟು ಫಲ ತಗೊಳ್ಳೋದು ಹೇಗಿರ್ತದೆ? ಅದೇನೇ ಒಳಗಡೆಯಿಂದ ಸಾಧನೆ ಮಾಡ್ಬಿಟ್ಟು ನೀವ್ ಏನು ಮಾಡುದು ಎಲ್ಲವರ ಮಾಡಿರ್ತಾರೆ, ನೀವು ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಮಾಡಿದ್ರೆ ಯಾವ ಚೆನ್ನಾಗಿರ್ತದೆ?
ಲಕ್ಷಾಂತರ ಜನರು ಯಾರೆಲ್ಲ ಬಂದಿದ್ದಾರೋ ಅವರಿಗೆಲ್ಲರಿಗೂ ಈಶ್ವರ ಅನುಭೂತಿ ಆಗ್ತದೆ ಅಂತಂದ್ಮೇಲೆ ಅಷ್ಟು ಜನರಿಗೆ ಕೊಡ್ಲಿಕ್ಕೆ ನಿಮ್ಮಲ್ಲಿ ಆ ಈಶ್ವರನ ಶಕ್ತಿ ಇರಬೇಕಲ್ಲ, ಸ್ಟಾಕ್ ಇರಬೇಕಲ್ವಾ? ಅವಾಗ ಮಾತ್ರ ತಾನೇ ಅವ್ರು ನಿಮ್ಮಲ್ಲಿ ಬರ್ತಾರೆ. ಅದಕ್ಕಾಗಿ ಮಕ್ಕಳೇ, ಸಾಧನವನ್ನ ಸೇರಿಸುವುದರ ಬದಲು ಸಾಧನೆಯನ್ನ ಮಾಡ್ತಾ ಹೋಗಿ. ಅದಕ್ಕಾಗಿ ಮುಖ್ಯವಾಗಿ ಬೇಹದ್ದಿನ ವೈರಾಗ್ಯ. ಅದು ಬೇಕು, ಇದು ಬೇಕು, ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು, ಸತ್ಯುಗಕ್ಕೆ ಹೋಗ್ಬೇಕು, ನನಗೆ ಹೆಸರು ಕೀರ್ತಿ ಬರಬೇಕು, ನನಗೆ ಹೊಗಳಿಕೆ ಬೇಕು, ನನಗೆ ಗೌರವ ಬೇಕು, ಅಲ್ಲಿ ಸುತ್ತಬೇಕು, ಇಲ್ಲಿ ಸುತ್ತಬೇಕು. ಅಣ್ಣವ್ರೆ, ಉತ್ತರ ಭಾರತ ಟೂರ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯ್ತು, ದಕ್ಷಿಣ ಭಾರತಕ್ಕೆ ಹೋಗ್ಬೇಕು. ದಕ್ಷಿಣ ಭಾರತಕ್ಕೆ ಹೋಗೋದಾಯ್ತು, ಪೂರ್ವಕ್ಕೆ ಹೋಗ್ಬೇಕು, ಪೂರ್ವ ಆಯ್ತು, ಪಶ್ಚಿಮ ಆಯ್ತು, ಈಗ ದುಬೈಗೆ ಹೋಗ್ಬೇಕು, ಅಲ್ಲೋ. ಇದು ಏನು ಅಂತ ನನಗೆ ಅರ್ಥನೇ ಆಗೋದಿಲ್ಲ. ಅದಲ್ಲೇ ನಿಮ್ಗೆ ಗೊತ್ತಾಗತ್ತೆ ನೀವು ಎಷ್ಟರ ಮಟ್ಟಿಗೆ ಪಕ್ಕಾ ಬಾಬನ ಮಕ್ಕಳಾಗಿದ್ದೀರಿ ಅಂತ. ಅಂದ್ರೆ ಇಂದ್ರಿಯ ಸುಖಗಳಿಗೆ ಇನ್ನೂ ಕೂಡ ನೀವೇನಾಗಿದ್ದೀರಿ? ವಶೀಭೂತರಾಗಿದ್ದಾರೆ. ಮಕ್ಕಳೇ, ಪ್ರಪಂಚದ ನಿಮ್ಮ ಸಹೋದರ ಆತ್ಮಗಳು ಇಚ್ಛೆಯಲ್ಲಿ ವಶೀಭೂತರಾಗ್ಬಿಟ್ಟಿದ್ದಾರೆ. ಅಂತದೇನು? ಇದಾದ್ಮೇಲೆ ಅದು ಬೇಕು, ಅದಾದ್ಮೇಲೆ ಇದು ಬೇಕು. ಅವ್ರಿಗೆ ಯಾಕೆ ಬೇಕು ಹೇಳಿ ನೋಡೋಣ. ಯಾಕೆ ಬೇಕು ಅಂದ್ರೆ ಸತ್ಯವಾದ ಪರಮಾತ್ಮನ ಸುಖದ ರುಚಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಅದನ್ನೇ ಬೇಕು ಅಂತ ಹೇಳ್ತಿದ್ದಾರೆ. ಚೆನ್ನಾಗಿರೋದನ್ನು ಸಿಕ್ಕಿದ್ದಿದೆ, ಅವ್ರು ಯಾಕೆ ಇದನ್ನು ಬೇಕು ಅಂತ ಹೇಳ್ತಾರೆ? ಅದನ್ನು ಕೊಡುವಂತ ಜವಾಬ್ದಾರಿ ನಿಮ್ದು ಮಕ್ಕಳೇ. ಸತ್ಯವಾದ ಸುಖ ಯಾವುದು ಅಂತ ಬಿಟ್ಟು ಆ ಸುಖವನ್ನು ಅನುಭವ ಮಾಡಿಸಿದ್ರೆ ನಿಮಗೆ ಬೇಕಾಗಿರೋ ಒಂದು ಸಾಧನ ವರ ಬೇಕಾಗಿದ್ದಕ್ಕಿಂತ ಜಾಸ್ತಿ ಅದನ್ನು ಕೊಟ್ಬಿಡ್ತಾರೆ. ನಿಮಗೆ ಅವಶ್ಯಕತೆನೇ ಇರೋದಿಲ್ಲ. ನೀವು ಕೂಡ ನೋಡಿ, ಯಜ್ಞದಲ್ಲಿ ದಾದಿಯರತ್ತೆ ಎಲ್ಲಾ ರೀತಿ ಆತ್ಮಗಳು ಇರ್ತಾ ಇದ್ರು, ಅವ್ರ ಸಹಯೋಗಿಗಳು ಇರ್ತಾ ಇದ್ರು, ಕಾರ್ ಬಡ ಎಲ್ಲ ಇತ್ತು. ಕೆಲವೊಂದು ಆತ್ಮಗಳು ಸೇವಾ ಕೇಂದ್ರದಲ್ಲೇ ಇರ್ತಾರೆ, ಅವ್ರಿಗೆ ಊಟನೂ ಇಲ್ಲ, ತಿಂಡಿನೂ ಇಲ್ಲ, ಏನೂ ಇಲ್ಲ. ಯಾಕೆ? ತಪಸ್ಸಿಲ್ಲ. ತಪಸ್ಸಿದ್ದಿದ್ರೆ ಸಾಧನಗಳು ತನ್ನಿಂದಾನೇ ಬರ್ತಾನೆ. ಅದಕ್ಕಾಗಿ ಸಾಧನದ ಕಡೆ ಗಮನ ಕೊಡದೇನೆ ಸಾಧನೆ ಕಡೆ ಗಮನ ಕೊಡಿ. ಅದಕ್ಕಾಗಿ ಮಕ್ಕಳ ಸತ್ಯವಾದ ತಪಸ್ಸಿನ ಅವಶ್ಯಕತೆ ಇದೆ. ಬೇಹದ್ದಿನ ವೈರಾಗ್ಯದ ಅವಶ್ಯಕತೆ ಇದೆ. ಯಾರೆಲ್ಲ ಆತ್ಮಗಳನ್ನ ನೀವು ನಿಮ್ಮವರನ್ನಾಗಿ ಮಾಡ್ತಾ ಇದ್ದೀರೋ ಅವರೆಲ್ಲ ನಿಮ್ಗೆ ಸಹಯೋಗವನ್ನ ಕೊಡ್ತಾ ಇದ್ದಾರೆ. ಹಣದ ಮೂಲಕ, ಸ್ಥೂಲ ಶರೀರದ ಮೂಲಕ, ವಸ್ತುವಿನ ಮೂಲಕ ಸಹಯೋಗ ಕೊಡ್ತಿದ್ದಾರೆ. ಅವರಿಗೆ ಅದರ ಒಂದು ಫಲನೂ ಕೂಡ ಸಿಗ್ತಾ ಇದೆ. ಆದ್ರೆ ಅವರಿಗೆ ತಪಸ್ಸಿನಲ್ಲಿ ಕುಳಿಸಿ, ಯೋಗದ ಅನುಭೂತಿಯನ್ನ ಮಾಡಿಸಿ, ಅವ್ರು ಬಂದ್ಬಿಟ್ಟು ಕುತ್ಕೊಳ್ಬೇಕು ತಪಸ್ಸಿನಲ್ಲಿ. ಅವ್ರಿಗೆ ಏನಿಸ್ಬೇಕು? ಹೌದು, ನಿಜವಾದಂತ ನಿರಾಕಾರ ಸುಖ ಬೇಕು ಅಂತ ಹೇಳ್ಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ಅಂತವರಿಗೆ ನಾವ್ ಕೇಳ್ತೀವಿ, ಅಕ್ಕೋರೆ ಸೇವಾ ಕೇಂದ್ರದಲ್ಲಿ ಎಷ್ಟು ಜನ ಆತ್ಮಗಳು ಬರ್ತಾರೆ? ಅಣ್ಣವ್ರಿಗೆ ಬೆಳಿಗ್ಗೆ ಒಂದು 5 ಜನ ಬರ್ತಾರೆ, ಸಾಯಂಕಾಲ ಒಂದು 6 ಜನ ಬರ್ತಾರೆ, ಗುರುವಾರ ಅಂತಂದ್ರೆ ಒಂದು 20-30 ಜನ ಬರ್ತಾರೆ, ಬ್ರಹ್ಮ ಭೋಜನ 50 ಜನ ಬರ್ತಾರೆ. ಅದೇನರ್ಥ? ಯಾವ ದಿನ ಶರೀರಕ್ಕೆ ಆಹಾರ ಕೊಡ್ತಾರೋ, ಪ್ರಸಾದ ಕೊಡ್ತಾರೋ ಆ ದಿನ ಜನ ಹೆಚ್ಚಿಗೆ. ಯಾವಾಗ ಜ್ಞಾನ ಯೋಗ ಇದು ಅವಾಗ ಯಾರೂ ಇಲ್ಲ. ಅದು ಇನ್ನೂವರೆಗೂ ಅವರಿಗೆ ತಪಸ್ಸಿನ ರುಚಿಯನ್ನ ನಾವು ತೋರಿಸಿಲ್ಲ ಅಂತ. ಅದಕ್ಕಾಗಿ ಆ ರೀತಿ ವಾಯುಮಂಡಲವನ್ನ ರೆಡಿ ಮಾಡುವಂತ ಅನಿವಾರ್ಯತೆ, ಅವಶ್ಯಕತೆ ಇದೆ. ಅದಕ್ಕಾಗಿ 4 ಕಡೆಗೆ ಪವರ್ಫುಲ್ ತಪಸ್ಸನ್ನ ಮಾಡಿ ಸಂಕಲ್ಪದ ಮೂಲಕ ಅವರಿಗೆ ಟಚಿಂಗ್ ಅನ್ನ ಮಾಡಬೇಕು. ಈಗ ನಾವೇನ್ ಮಾಡ್ತಿದೀವಿ ಗೊತ್ತಾ? ಫಿಲ್ಮ್ ಶೂಟಿಂಗ್ ಮಾಡ್ತೀವಿ, ಟೋಲಿಯನ್ನ ಕೊಟ್ವಿ, ಉಡುಗೊರೆಯನ್ನ ಕೊಟ್ವಿ, ಸೇವಾ ಕೇಂದ್ರ ಅವ್ರಿಗೆ ಕರ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಸನ್ಮಾನವನ್ನ ಮಾಡಿದ್ವಿ. ಅಂದ್ರೆ ಸಾಧನದ ಮೂಲಕ, ಪಾಂಪ್ಲೆಟ್ಸಿನ ಮೂಲಕನೋ ಅಥವಾ ಪೆನ್ನಿನ ಮೂಲಕನೋ, ಯಾವುದೋ ಒಂದು ರೂಪದಲ್ಲಿ ಜ್ಞಾನದ ಮುಖಾಂತರನೋ, ಪೀಸ್ ಆಫ್ ಮೈಂಡ್ ಚಾನಲಿನ ಕ್ಲಾಸಿನ ಮೂಲಕನೋ ಭಗವಂತನ ಪರಿಚಯ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಶಿವರಾತ್ರಿಯ ದಿನ ಶಿವನ ಬಗ್ಗೆ ಜ್ಞಾನವನ್ನು ಹೇಳುವಂಥದ್ದು, ರಕ್ಷಾಬಂಧನದಲ್ಲಿ ರಕ್ಷಾಬಂಧನ ಮೂಲಕ ತಿಳಿಸುವಂಥದ್ದು, ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಅವರ ಮಕ್ಕಳು ಮೊಮ್ಮಕ್ಕಳನ್ನ ಏನ್ ಮಾಡುದು, ಕೃಷ್ಣನ ಡ್ರೆಸ್ ಅನ್ನು ಹಾಕೊಂಡ್ಬಿಟ್ಟು ಅವರಿಗೆ ಕರ್ಕೊಂಡು ಬರುವಂತ, ಹೀಗೆ ಬೇರೆ 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 ಸ್ಥೂಲ ಸಾಧನದ ಮೂಲಕ ದೊಡ್ಡ ದೊಡ್ಡ ಈಶ್ವರ ಲಿಂಗವನ್ನ ಮಾಡುವಂಥದ್ದು, ದ್ವಾದಶ ಲಿಂಗಗಳನ್ನು ಇಡುವಂಥದ್ದು, ಈ ರೀತಿ ಭಗವಂತನ ಪರಿಚಯ ಕೊಡುವಂತ ಪ್ರಯತ್ನವನ್ನ ಮಾಡಿದೀವಿ. ಇನ್ನು ಮೇಲೆ ಆ ವಿಧಾನ ಚೇಂಜ್ ಆಗಬೇಕು. ಇಷ್ಟೆಲ್ಲ ವರ್ಷ ನೀವು ಮಾಡಿದಾಗ ಭಗವಂತನ ಪ್ರತ್ಯಕ್ಷತೆ ಎಷ್ಟರ ಮಟ್ಟಿಗೆ ಆಯ್ತು ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ಇದಕ್ಕಾಗಿ ನಿಮ್ಮ ಸ್ಥಿತಿ ನಿರಂತರವಾಗಿರ್ಬೇಕು. ನಿರಂತರವಾಗಿ ಪವರ್ಫುಲ್ ವಾಯುಮಂಡಲ ಇರುವಂತೆ ಇರಬೇಕಾಗ್ತದೆ. ನಿಮ್ಮಲ್ಲಿ ಆ ಶಕ್ತಿ ಪವರ್ಫುಲ್ ಆಗಿ ಹೊರಗಡೆ ಹೋಗ್ತಾ ಇರೋದು ನಿಮ್ಗೆ ಏನಾಗುತ್ತೆ? ಸ್ಪಷ್ಟವಾಗಿ ಗೊತ್ತಾಗಬೇಕಾಗ್ತದೆ. ಅದಕ್ಕಾಗಿ ಅದನ್ನ ನೀವು ಸಾಧನೆ ಮಾಡಬೇಕು. ಒಬ್ಬ ಬಾಬನ ನೆನಪು ಬಿಟ್ರೆ ಬೇರೆ ಎಲ್ಲರ ಬಗ್ಗೆ ನಿಮ್ಗೆ ಏನ್ ಬರ್ಬೇಕು? ವೈರಾಗ್ಯ. ಹೀಗೆ ವಯಸ್ಸಾದವ್ರಿಗೆ ನೋಡಿ, ಯಾವ್ದು ತಿಂದ್ರೆ ಜೀರ್ಣ ಆಗೋದಿಲ್ಲ, ಹಲ್ಲಿರೋದಿಲ್ಲ, ರುಚಿ ಇರೋದಿಲ್ಲ, ಅವರಿಗೆಲ್ಲ ಏನಾಗ್ತದೆ? ವೈರಾಗ್ಯ ಬಂದ್ಬಿಡ್ತದೆ ಅದ್ರಲ್ಲಿ, ಅಲ್ವಾ? ಆಸಕ್ತಿ ಇಲ್ದೇನೆ ವೈರಾಗ್ಯ ಮಾಡೋದು ಬೇರೆ,
ಎಲ್ಲ ಇದ್ದ ಮೇಲೂ ಕೂಡ ವೈರಾಗ್ಯ ಮಾಡ್ಬೇಕು. ಇನ್ನೊಂದು ವಜಾ ಏನ್ ಗೊತ್ತಾ, ನೀವು ಏನಾಗಿದೆ ಅಂದ್ರೆ ಚೆನ್ನಾಗಿ ತಿಂದ್ಬಿಟ್ರೆ ರಾತ್ರಿ ಒಳ್ಳೆ ನಿದ್ರೆ ಬಂದ್ಬಿಡ್ತದೆ, ಅಮೃತ ವೇಳೆನೂ ನಿದ್ದೆ ಬಂದ್ ಇಲ್ಲ ನಾನು ಅಮೃತ ವೇಳೆಗೆ ಎಳ್ಳೇಬೇಕು ಅಂತಂದ್ರೆ ರಾತ್ರಿ ತಿನ್ನೋದನ್ನೇ ಕಡಿಮೆ ಮಾಡ್ಬಿಡ್ತಾರೆ. ಯಾಕಂದ್ರೆ ಆ ಜವಾಬ್ದಾರಿ ಇರ್ತದಲ್ಲ ನಿಮ್ಗೆ. ಜವಾಬ್ದಾರಿ ಇದ್ರೆ ಏನಾಗುತ್ತೆ, ಯಾವಾಗ ನಿದ್ದೆ ಬರ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಕೆಲವೊಬ್ರು ಹೇಳ್ತಾರೆ, ಅಣ್ಣ ನಮ್ಗೆ ಯೋಗದಲ್ಲಿ ನಿದ್ದೆ ಬರ್ತಲ್ಲ. ಯಾಕೆ ನಿದ್ದೆ ಬರ್ತದೆ? ಜವಾಬ್ದಾರಿ ಇಲ್ಲ. ನಿಮ್ಮಲ್ಲಿ ಮದ್ವೆ ಇದೆ ನಿದ್ದೆ ಬರ್ತದ? ಇಲ್ಲಲ್ವಾ? ನಾಳೆ ಇಲ್ಲಿ ಟೂರಿ ಹೋಗ್ಬೇಕು ಅಂದ್ರೆ ನಿದ್ದೆ ಬರುತ್ತಾ? ಇಲ್ಲ ಅಲ್ವ? ಅಂದ್ರೆ ಈಶ್ವರಿ ಸೇವೆಯನ್ನು ನೀವು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತ ಅರ್ಥ. ಅದಕ್ಕಾಗಿ ಆ ಫಲಿತಾಂಶ ಬರೋದಿಲ್ಲ. ಆದ್ಮೇಲೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಬಾಬಾ ಹೇಳಿರುವಂತ ರೀತಿಯಲ್ಲಿ ಆ ಪ್ರಮಾಣದಲ್ಲಿ ನೀವು ಸಾಧನೆ ಮಾಡಿಲ್ಲ ಅಂತಂದ್ರೆ ಈಶ್ವರಿ ಜೀವನ ನಿಮ್ಗೆ ಸುಖಮಯವಾಗೋದಿಲ್ಲ. ವಾರಕ್ಕೊಂದ್ಸಲ ನಾನು ಬಾಬಾನ ಜೊತೆಗೆ ಇರ್ತೇನೆ, 5 ನಿಮಿಷ ಇರ್ತಾನೆ, ಸಮಯ ಸಿಗ್ದಾಗ ನಾನು ಯೋಗ ಮಾಡ್ತೇನೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಜೀವನದಲ್ಲಿ ಈಗಲ್ಲ ಇನ್ನೊಂದು 100 ವರ್ಷ ಹೋದು ನಿಮ್ಮಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ ಪ್ರತಿದಿನ ನಿಮ್ಗೆ ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. 5,000 ವರ್ಷದ 84 ಜನ್ಮದ ಅಷ್ಟು ಸಮಯದ ಸಂಸ್ಕಾರವನ್ನ ಪೇಮೆಂಟ್ ಮಾಡ್ಬೇಕು. ಪ್ರತಿ ದಿನಕ್ಕೂ ವಾರಕ್ಕೊಂದ್ಸಲ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಸಂಪಾದನೆ ಮಾಡಿದ್ರೆ ಸಾಲ ತೀರತ್ತ ನಿಮ್ದು? ತೀರತ್ತಾ? ಬರೀ ಮುರ್ಲಿ ಕೇಳೋದ್ರಿಂದ ಏನು ಆಗೋದಿಲ್ಲ, ಬರೀ ಕ್ಲಾಸ್ಗಳನ್ನ ಕೇಳೋದ್ರಿಂದ ಏನೂ ಆಗೋದಿಲ್ಲ ಆತ್ಮೀಯರೇ. ತಪಸ್ಸನ್ನ ಮಾಡಬೇಕು. ತಪಸ್ಸಂತಂದ್ರೆ ಏನು? ಮನಸ್ಸನ್ನ ಪರಮಾತ್ಮನ ಕಡೆಗೆ ಇಟ್ಬಿಟ್ಟು ಪರಮಾತ್ಮನ ಶಕ್ತಿನ ವಿಶ್ವಕ್ಕೆ ಕೊಡಬೇಕು. ಅದು ಕೊಡ್ಲಿಕ್ಕೆ ನಿಮಿತ್ತ ಆಗ್ಬೇಕು. ಶಕ್ತಿ ನಿಮ್ಮಿಂದ ಪ್ರವಾಹ ಆಗಿದ್ದು ಗೊತ್ತಾಗ್ಬೇಕು. ಆ ಸಮಯದಲ್ಲಿ ಮನಸ್ಸನ್ನು ಬೇರೆ ಎಲ್ಲೂ ಉಪಯೋಗ ಮಾಡಬಾರ್ದು. ಕೇವಲ ನಿಮ್ಮ ಮನಸ್ಸನ್ನು ಬಾಬನಲ್ಲಿ ಇಟ್ಟಾಗ ಸಪ್ತ ಗುಣಗಳ ಅನುಭವ ಬಿಟ್ಟರೆ ಬಾಬನ್ ಜೊತೆಗಿದ್ದೇನು ಕೂಡ ಅಂತ ಅನ್ಸಬಾರ್ದು. ಹೀಗೆ ತಾಯಿಯ ಮಡಿಲಲ್ಲಿ ಇರುವಂತ ಮಗುಗೆ ತಾಯಿಯ ಪ್ರೀತಿ ಒಂದು ಬಿಟ್ರೆ ತಾಯಿಯ ಸೀರೆ ಆಗ್ಲಿ, ಶರೀರ ಆಗ್ಲಿ, ಚರ್ಮ ಆಗ್ಲಿ ಬೇರೆ ಯಾವ್ದರ ಅನುಭೂತಿನೂ ಕೂಡ ಆಗ್ಬಾರ್ದು. ಅಷ್ಟು ಪವರ್ಫುಲ್ ಯೋಗ ಇದೆಯಾ? ಇಲ್ಲ ಅಣ್ಣವ್ರೆ, ಇಲ್ಲ. ಯಾಕಿಲ್ಲ ಅಂತಂದ್ರೆ ನಿರಂತರವಾಗಿ ಆ ರೀತಿ ಅನುಭೂತಿ ಆಗ್ಲಿಕ್ಕೆ ನಿಮ್ಮ ಮನಸ್ಸು ಬುದ್ಧಿಯನ್ನು ಅಷ್ಟು ಪವರ್ಫುಲ್ ಆಗಿ ನೀವು ರೆಡಿ ಮಾಡ್ಕೊಂಡಿಲ್ಲ. ಪ್ರತಿದಿನ ಬಾಬನ ಹತ್ರ ಇಟ್ಟಾಗ 1% ಕ್ಲೀನ್ ಆಗಿದ್ರೆ ಅದು 10% ಮತ್ತೆ ಮೆಚ್ಕೊಳ್ತೀರಾ. ಮಕ್ಕಳು, ಮೊಮ್ಮಕ್ಕಳು, ಕುಟುಂಬ, ಸಂಸಾರ ನಂದು ಅಂತ ಬಿಟ್ಟು ಮೆಚ್ಕೊಳ್ತೀರಾ. ಎಲ್ಲಿಂದ ಕ್ಲೀನ್ ಆಗತ್ತೆ ಹೇಳಿ ನೋಡೋಣ? ಒಂದು ಮಾತ್ರೆ ತಗೊಳ್ಳೋದು, 4 ಐಸ್ ಕ್ರೀಮ್ ತಿನ್ನೋದು, ಜ್ವರ ಕಡಿಮೆ ಆಗ್ತದೆ, ಎಲ್ಲಿಂದ ಆಗತ್ತೆ ಹೇಳಿ ನೋಡೋಣ? ಆಗ್ಲಿಕ್ಕೆ ಸಾಧ್ಯವಿಲ್ಲ ಆತ್ಮೀಯರೇ. ಅದಕ್ಕಾಗಿ ಸಾಧನೆಯನ್ನ ಮಾಡಿ, ಪ್ರಪಂಚದ ಜನರ ಬಗ್ಗೆ ದಯೆ ಬರ್ಲಿ. ಅದಕ್ಕಾಗಿ ವಿಧಿ ಏನು ಅಂತಂದ್ರೆ ಪರಮಧಾಮದಲ್ಲಿ ಬಂದು ಕುತ್ಕೊಳ್ಳಿ, ನನ್ನ ಪಕ್ಕದಲ್ಲಿ ಕುತ್ಕೊಳ್ಳಿ. ಪ್ರಪಂಚದ ಜನರ ಬಗ್ಗೆ ದಯೆ ಬರ್ಲಿ. ದಯೆ ಅಂತಂದ್ರೆ ಏನು? ಪ್ರಪಂಚದ ಜನರಿಗೆ ಕೊರೋನಾ ಬಂದಿದೆ, ತುಂಬಾ ಜನ ದುಃಖ ಅನುಭವ ಮಾಡ್ತಿದ್ದಾರೆ. ಮತ್ತೆ ನಿಮ್ಗೆ ಗೊತ್ತು, ಇವತ್ತಿನ ದಿನದಲ್ಲಿ ಎಲ್ಲಾ ಕಡೆಗೂ ತುಂಬಾ ಬಿಸಿಲಿದೆ. ಬಿಸಿಲಲ್ಲಿ ಯಾರಾದ್ರೂ ನಿಂತ್ಕೊಂಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರಿಗೆ ಸ್ವಲ್ಪ ನೀರು ಕೊಡೋಣ ಅಂತ ಅನ್ಸತ್ತೋ ಅನ್ಸಲ್ವೋ? ಹಾಗೆ ಪ್ರಪಂಚದ ಜನ ಮನಸ್ಸಿನಿಂದ ಬಾಯಾರಿದ್ದಾರೆ, ಖುಷಿಯಿಂದ ಹಸಿದಿದ್ದಾರೆ. ಅವರಿಗೆ ನಿಮ್ಮತ್ತಿರುವಂತ ಸತ್ಯವಾದ ಆಹಾರವನ್ನು ತಿನ್ನಿಸಿ, ಅವ್ರಿಗೆ ಊಟವನ್ನ ಕೊಡಿ. ಅವಾಗ ನೋಡಿ ಅವ್ರು ಹೇಗೆ ನಿಮ್ಮ ಕಡೆಗೆ ಬರ್ತಾರೆ. ಅವರ ಬಗ್ಗೆ ದಯಾಭಾವ ಇರ್ಲಿ. ಆ ರೀತಿಯ ಹದ್ದಿನ ಸೇವೆಯನ್ನ ಮಾಡ್ತಾ ಹೋಗಿ ಇಂದ್ರಿಯಗಳ ಸುಖದ ಕಡೆಗೆ, ಊರ್ ನೋಡೋದು, ಸುತ್ತೋದು, ತಿರುಗುವುದು, ಊಟ ಮಾಡೋದು, ಬಟ್ಟೆ ಹಾಕೊಳ್ಳೋದು, ನೆಂಟರ ಮನೆಗೆ ಹೋಗೋದು, ಇದ್ಯಾವುದು ಇಚ್ಛೆ ಆಗೋದಿಲ್ಲ. ಹಾಗಂತ ಹೋಗ್ಬಾರ್ದು ಅಂತ ಬಾಬಾ ಹೇಳಲಿಲ್ಲ. ಹೋಗಿ ಅಲ್ಲೂ ಕೂಡ ಇದೇ ರೀತಿ ಈಶ್ವರಿ ಸೇವೆಯನ್ನು ನೀವು ಮಾಡಬೇಕಾಗ್ತದೆ. ಈ ರೀತಿ ತಂದೆ ನಮ್ಗೆ ಈ ಒಂದು ವಿಷಯವನ್ನು ಹೇಳಿದ ತಕ್ಷಣದಲ್ಲಿ ಏನ್ ಮಾಡ್ಬೇಕು? ಅಲ್ಲಿ ಹೋಗ್ಬಿಟ್ಟು ನಾವು ಸೇವೆಗೆ ರೆಡಿ ಆಗಿರ್ಬೇಕು. ನಮ್ಗೂ ಕೂಡ ಗೊತ್ತಿದೆ, ಲೌಕಿಕದಲ್ಲಿ ನಿಮ್ಮ ಸಂಬಂಧಿಕರು ಯಾರ್ದೋ ಮನೆ ಕಾರ್ಯಕ್ರಮ ಇದೆ ಅಂತಂದ್ರೆ, ನಮ್ಮ ತಮ್ಮನ ಮನೆ ಮದ್ವೆ, ಅವ್ರ ಮನೆ ಮದ್ವೆ ಅಂತ ಹೇಗೆ ತಕ್ಷಣ ಓಡೋಗ್ತೀವಲ್ಲ, ಜವಾಬ್ದಾರಿ ನಮ್ಮ ಕುಟುಂಬದವರು ಅಂತ. ಹಾಗೆ ಇವತ್ತು ನಮಗೆ ಬಾಬಾ ಹೇಳಿದಾರಂತಂದ್ಮೇಲೆ ಆ ಕೆಲಸಕ್ಕೆ, ಕಾರ್ಯಕ್ಕೆ ತಕ್ಷಣದಲ್ಲಿ ಹೋಗ್ಬಿಟ್ಟು ನಾವು ಯಾರು ಸಂಯೋಗವನ್ನ ಕೊಡ್ತಾರೋ ಅವರಿಗೆ ಬಾಬಾ ಹೇಳ್ತಾರೆ ಸ್ನೇಹಿ ಮಕ್ಕಳು. ಸ್ನೇಹಿ ಮಕ್ಕಳು ಯಾರು ಅಂತಂದ್ರೆ, ಯಾರು ಫ್ರೆಂಡ್ ಆಗಿರ್ತಾರೋ, ಯಾರ ಫ್ರೆಂಡ್ ಆಗಿರ್ತಾರೋ ಆ ಫ್ರೆಂಡ್ ಅಲ್ಲಿ ಇರುವಂತಹ ಯಾವುದೇ ಜವಾಬ್ದಾರಿಯನ್ನ ಅವರಿಗೆ ಕೇಳಿಬಿಟ್ಟು ನಾವು ಕರ್ಮ ಮಾಡ್ಬೇಕಾದಂತ ಅನಿವಾರ್ಯತೆ ಇರಬಾರದು. ಅವನಲ್ಲಿರುವಂತ ಎಲ್ಲಾ ವಸ್ತುಗಳಿಗೆ, ಸುಖಕ್ಕೆ, ದುಃಖಕ್ಕೆ, ನೋವಿಗೆ, ನಲಿವಿಗೆ ಸದಾ ಕಾಲ ನಾವು ಅವರಿಗೆ ಜೊತೆಗಾರರಾಗಿರ್ಬೇಕು. ವರ್ತಮಾನ ಸಮಯ ಹೇಗೆ ಅಂತಂದ್ರೆ ಆತ್ಮೀಯರೇ, ನಾನು ಬಾಬನ ಹತ್ರ ಹೋಗ್ಬಿಟ್ಟು ಇದು ಕೊಡುವಂತ ನಾನು ಹೇಳೋದಲ್ಲ. ಬಾಬಾ ನಾನು ಬಂದಿದ್ದೇನೆ, ನಿನ್ ಏನ್ ಕೆಲಸ ಅಂತ ಹೇಳು. ಮನಸ್ಸನ್ನು ನಿನ್ ಕೈಯಲ್ಲಿ ಕೊಟ್ಟಿದ್ದೇನೆ, ನಿನಗೆ ಬೇಕಾದಂಗೆ ಉಪಯೋಗ ಮಾಡು. ಬೇಕಾದ್ರೆ ನಿಂದೇನ್ ಡಿಮಾಂಡ್? ನನಗೇನು ಬೇಡ, ನನಗೇನು ಬೇಡ. ಈ ಮನಸ್ಸನ್ನು ನಿನಗೆ ಹೇಗೆ ಬೇಕೋ ಅದನ್ನು ಉಪಯೋಗ ಮಾಡು. ನೀವು ನೆಂಟರ ಮನೆಗೆ ಹೋದಾಗ, ಅಣ್ಣವ್ರೆ ಕಾಫಿ ಬೇಕಾ, ತಿಂಡಿ ಬೇಕಾ, ಮಜ್ಜಿಗೆ ಬೇಕಾ ಅಂತಂದ್ರೆ
ಸುಮ್ನೆ ಇರಿ ಅಂತ ಬಿಟ್ಟು ತಕ್ಷಣದಲ್ಲಿ ನೀವು ಊಟಕ್ಕೆ ಬಡ್ಸ್ಲಿಕ್ಕೆ ಶುರು ಮಾಡ್ಬಿಡ್ಬೇಕು. ಅಲ್ಲಿ ಏನು ಕೆಲಸ ಇದೆ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ನನ್ನ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನನ್ನ ಮನೆ ಅಂತ ನಾನು ಕೆಲಸ ಮಾಡ್ತೀನಿ ಅಂದ್ರೆ ನನಗೆ ಏನು ಬೇಕು ಅದು ನಾನು ತಗೊಂಡು ತಿಂತೇನೆ. ನಾನು ಚಿಂತೆ ಮಾಡ್ಲೇಬೇಡಿ ನೀವು. ನಿಮ್ದು ಏನು ಕಾರ್ಯದಲ್ಲಿ ನೀವು ಅದನ್ನ ಮಾಡ್ಕೊಂಡು ಹೋಗ್ತಾ ಇರಿ. ಬಂದವರು ಉಳಿದವ್ರ ಕಡೆ ಗಮನವನ್ನ ಕೊಡಿ ಅಂತ ಆ ಭಾವನೆ ನಿಮ್ಮದು ಈಶ್ವರೀಯ ಸೇವೆಯಲ್ಲಿ ಬರಬೇಕು. ಅದು ಬಂದಾಗ ಮಾತ್ರ ಅವಳ ಅತೀ ಸ್ನೇಹಿ ಬಾಬನಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಬರುತ್ತೆ ಅಂತಂದ್ರೆ, ಎಷ್ಟೋ ಜನ ಮಕ್ಕಳು ನಾನು ಹೇಳಿದ್ರೂ ಕೂಡ ಸೇವೆ ಮಾಡೋದಿಲ್ಲ. ಇಂತಹ ಮಕ್ಕಳು ಸ್ವತಃ ಬಂದ್ಬಿಟ್ಟು ನಾನು ಹೇಳುವಂತ ಮೊದಲೇ ಸೇವೆಗೆ ಯೋಗ್ಯರಾಗ್ತಾ ಇದ್ದಾರಲ್ಲ ಅಂತಂದಾಗ ಬಾಬನಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಬರ್ತದೆ. ಅವಾಗ ಬಾಬಾ ಏನು ಮುರಳಿಲಿ ಹೇಳ್ತಾರೋ ಅದಕ್ಕಿಂತ ಹೆಚ್ಚಿನ ವರದಾನವನ್ನ ನಿಮಗೆ ಉಡುಗೊರೆ ರೂಪದಲ್ಲಿ ಕೊಡ್ತಾರೆ. ಅಂತ ಅತಿ ಸ್ನೇಹಿಗಳಾಗಿದ್ದೀವ ನಾವು. ನೋಡಿ ಆತ್ಮೀಯರೇ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ವರ್ತಮಾನ ಸಮಯದ ಮುರಳಿಯನ್ನ. ಬಾಬಾ ಹೇಳ್ತದ್ದು ಒಂದೇ ವಿಷಯ, ಮನಸಾ ಸೇವೆ, ತಪಸ್ಸು, ವಿಶ್ವ ಕಲ್ಯಾಣ, ಬಾಪ್ ಸಮಾನ್ ಸ್ಥಿತಿ ಅಷ್ಟೇ. ಅದು ಮುಖ್ಯವಾಗಿ ಪರಮಾತ್ಮನ ಸಪ್ತ ಗುಣಗಳನ್ನು ಎಲ್ಲರಿಗೂ ಕೊಡಬೇಕು. ಅದು ಕೊಡುವಂಥದ್ದು ನಿಮ್ಮ ಮೂಲಕ ಪ್ರವಾಹ ಆಗಿದೆ, ನಿಮ್ಗೆ ಗೊತ್ತಾಗ್ಬೇಕು. ನಾನು ಕೊಡ್ತಾ ಇದ್ದೇನೆ ಬಾಯಲ್ಲಿ ಹೇಳೋದಲ್ಲ, ನಿಮಗೆ ಅದರ ಅನುಭವ ಆಗ್ಬೇಕು. ನಿರಂತರವಾಗಿ ಅದೇ ಅನುಭೂತಿ, ಮನಸ್ಸು ಬೇರೆ ಎಲ್ಲೂ ಹೋಗ್ಬಾರ್ದು. ನಮ್ಮೂರಿನಲ್ಲಿ ಜಾತ್ರೆ ಆಯ್ತು ಆದ್ಮೇಲೆ ಒಂದೇ ನಾನು ಜಾತ್ರೆ ಹೋಗ್ಬೇಕು ಅಂತ ನನಗೆ ಅನ್ಸಿಲ್ಲ. ನೆಂಟು ಬಂದಿದ್ದಾರೆ ಹೋಗಿದ್ದಾರೆ, ಹೋಗ್ಲಿ, ನನಗೇನ್ ಸಂಬಂಧ ಇಲ್ಲ. ನನಗೆ ಈ ಸಂಬಂಧ ಏನು ಅಂತಂದ್ರೆ ಅಮೃತ ವೇಳೆ ಆಯ್ತು ಅಂದ ತಕ್ಷಣ ನಾನು ಯೋಗ ಮಾಡ್ಬೇಕು. ನುಮಾಶಾಮ್ 6:15 ಅಂದ್ರೆ 6:05 6:10ಕ್ಕೆ ರೆಡಿ ಇರ್ತದೆ. ಆ ಸೇವೆಯಲ್ಲಿ ನಮ್ಗೆ ಅಷ್ಟೊಂದು ಆಸಕ್ತಿ ಬರಬೇಕು. ಆವಾಗ ಮೀರಾ ಬಾಬಾ ಒಂದ್ ಸತ್ಯ ಏನು ಗೊತ್ತಾ, ಇವತ್ತು ನಾನು ಬಾಬನ ಮಗು ಆದನ್ನು ಕೂಡ ನಮ್ಮ ತಾತ ಕಟ್ಟಿರುವಂತ ಹಳೆ ಮನೆಯಲ್ಲೇ ಇದ್ದೇನೆ. ಮನೇಲಿ ಪೇಂಟ್ ಮಾಡಿಲ್ಲ, ಮಣ್ಣಿಂದೆಲ್ಲ. ನನಗೆ ಅದರ ಆಸಕ್ತಿ ಇಲ್ಲವೇ ಇಲ್ಲ. ನನಗೇನು ಬೇಕು, ಒಳಗಡೆಯಿಂದ ಎಷ್ಟು ಖುಷಿ ಇದೆ ಅದು ನನಗೆ ಬೇಕಾದಷ್ಟು ಸಿಗ್ತಾ ಇದೆ, ಬೇಕಾದಷ್ಟು ನನಗೆ ಬಾಬಾ ಕೊಡ್ತಾ ಇದ್ದಾರೆ. ಅದ್ರ ಕಡೆಗೆ ನಾನು ಗಮನ ಕೊಡ್ತಿದ್ದೇನೆ ಹೊರತು ಸ್ಥೂಲವಾಗಿ ನಾನು ಏನ್ ಮಾಡ್ಕೊಂಡಿದ್ದೇನೆ ನನಗೆ ಬೇಕಾಗಿಲ್ಲ. ಅದಕ್ಕಾಗಿ ಆತ್ಮಿಕ ಸಂಪಾದನೆಯನ್ನ ಮಾಡಿ, ಅವಿನಾಶಿ ಸಂಪಾದನೆಯನ್ನ ಮಾಡಿರುವಂತ ಸಂಪಾದನೆ ಬೇರೆ ಕೊಡೋದಲ್ಲಿ ಖುಷಿಯನ್ನ ಪಡಿ, ನೀವು ತಿನ್ನೋದ್ರಲ್ಲ. ಅದರಲ್ಲಿರುವಂತ ಮಹಾನತೆ ಬೇರೆದಲ್ಲಿ ಇಲ್ಲ. ಅದಕ್ಕಾಗಿ ಈ ರೀತಿ 18 ಜನವರಿಗೆ ಬಾಬ್ದಾದಾರವರ ಸ್ಮೃತಿ ದಿನದಲ್ಲಿ ಬಾಬಾರವರ ಸಮಾನ ಸಮರ್ಥ ಮಕ್ಕಳಾಗಿ, ಸಮ ಅರ್ಥ ಅಂದ್ರೆ ತಂದೆ ನಿಮ್ಮ ಮೂಲಕ ಬಾಬಾ ಏನ್ ಇಷ್ಟಪಡ್ತಾರೆ ಆಸ್ ಇಟ್ ಈ ಶಕ್ತಿನ ಎಲ್ಲರಿಗೂ ಕೂಡ ಕೊಡಬೇಕು. ನೀವು ಮಧ್ಯದಲ್ಲಿ ಏನು ಮಿಕ್ಸ್ ಮಾಡುವಂಗಿಲ್ಲ. ನಿಮ್ದು ಅಂತ ಅಲ್ಲಿ ಏನು ಸೇರಬಾರದು, ಆಸ್ ಇಟ್ ಈಸ್ ಹೋಗ್ಬೇಕಂತ. ನೀವು ಸುಮ್ಮನೆ ಸಾಧನ ಅಷ್ಟೇ. ಅದಕ್ಕೆ ಬಾಬ್ ಸಮಾನ ಅಂತ ಹೇಳ್ತಾರೆ. ಯಾರಿಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಹೇಗ್ ಕೊಡ್ತಾರೆ, ನಿಮ್ಗೆ ಅದು ಬೇಕಾಗಿಲ್ಲ. ಊಟಕ್ಕೆ ಬಡಿಸ್ಬೇಕಾದ್ರೆ ಬಕೆಟ್ ಹೇಗೆ ಹೇಳಿ, ಸುಮ್ಮನೆ ಅದು ಹಿಡ್ಕೊಂಡಿದೆ ಅಷ್ಟೇ. ಯಾರಿಗೆ ಎಷ್ಟು ಬರ್ತಾರೆ ಬಿಡ್ತಾರೆ ಹಿಡ್ಕೊಂಡವ್ರು ನೋಡ್ತಾರೆ ಅಷ್ಟೇನೆ. ಯಾರಿಗೆ 1 ಸೌಟು ಬಡಿಸ್ತಾರೋ, 2 ಬಡಿಸ್ತಾರೋ, 4 ಬಡಿಸ್ತಾರೋ, ಯಾರಿಗೆ ಬಡಿಸೋದೇ ಇಲ್ವೋ ಅದು ಬಡಿಸೋವನಿಗೆ ಡಿಪೆಂಡ್ ಅಲ್ವಾ. ಹಾಗೆ ನೀವು ಕೇವಲ ಭಗವಂತನ ಕೈಲಿ ಆದ್ಮೇಲೆ ಸಾಧನವಾಗಿ ಅದಾಗ್ಬೇಕು ಅಂತಂದ್ರೆ, ಇವತ್ತು ಮಕ್ಕಳ ಮನಸ್ಸು ಹೆಚ್ಚಿನ ಸಮಯ ಏನು ಇಂದ್ರಿಯ ಸುಖದಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ. ಅದು ಬೇಕು, ಇದು ಬೇಕು, ಅದಿಲ್ಲ, ಇದಿಲ್ಲ. ಇನ್ ಕೆಲವೊಂದ್ಸಲ ಏನಾಗತ್ತೆ, ಮಕ್ಕಳು ಸುಖಕ್ಕಿಂತ ಕೂಗುತ್ತಾ ಇರ್ತಾರೆ. ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಕಾಯಿಲೆಗಳು, ಮಂಡಿ ನೋವು, ತಲೆ ನೋವು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಹಾಗೆ ಹೀಗೆ. ಹೀಗಿದ್ದಾಗ್ಲೂ ಕೂಡ ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಮಯ ಸಿಗೋದಿಲ್ಲ. ನೋಡಿ, ಈ ಎಲ್ಲ ಇಂದ್ರಿಯಗಳ ಸುಖದಿಂದ ನೀವು ಮೇಲಕ್ಕೆ ಹೋಗ್ಬೇಕು ಅಂತಂದ್ರೆ ಯಥಾರ್ಥವಾದಂತ ತಪಸ್ಸನ್ನ ಮಾಡ್ಲೇಬೇಕು. ಆವಾಗ ಮಾತ್ರ ವೈರಾಗ್ಯ ಬರುತ್ತೆ ಅಂತ ಹೇಳ್ತಾರೆ. ಓಕೆ, ಅಂತಹ ಮಹಾನಾತ್ಮರಾಗಿ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿ ಮತ್ತು ವಿಶ್ವ ಕಲ್ಯಾಣಕಾರಿಗಳಾಗಿ. ಓಕೆ, ಓಂ ಶಾಂತಿ.